ನಿನ್ನೆ ದಿನ ನಾವು ಪರಮಾತ್ಮ ತಂದೆಯ ನಿವಾಸ ಸ್ಥಾನದ ಬಗ್ಗೆ ಗೀತೆಯಲ್ಲಿ ಪರಮಾತ್ಮ ತಂದೆ ಏನನ್ನ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಪರಮಾತ್ಮ ತಂದೆ ಈ ಪಂಚತತ್ವದ ಲೋಕದ ನಿವಾಸಿಯಲ್ಲ. ಈ ಸೃಷ್ಟಿಯಲ್ಲಿ 3 ಲೋಕಗಳು ಇದೆ. ಆ 3 ಲೋಕದಲ್ಲಿ ಮೊದಲನೆಯ ಲೋಕ ಅಂದ್ರೆ ಪಂಚತತ್ವದ ಲೋಕ. ಈ ಪಂಚತತ್ವದ ಲೋಕದಲ್ಲಿ ಶರೀರಧಾರಿ ಮನುಷ್ಯರಾದಂತಹ ನಾವು ಪಂಚತತ್ವದ ಶರೀರವನ್ನ ಧಾರಣೆ ಮಾಡಿಕೊಂಡು ಇಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದೀವಿ. ಇದಕ್ಕಿಂತಲೂ ಮೇಲೆ ಸೂರ್ಯ ಚಂದ್ರರನ್ನ ದಾಟಿ ಇನ್ನೂ ಒಂದು ಲೋಕ ಇದೆ. ಆ ಲೋಕಕ್ಕೆ ಸೂಕ್ಷ್ಮ ಲೋಕ ಅಂತ ಹೇಳಿ ಕರೆಯಲಾಗ್ತದೆ. ಅಲ್ಲಿ ಸೂಕ್ಷ್ಮ ದೇವತೆಗಳು ನಿವಾಸವನ್ನ ಮಾಡ್ತಾರೆ. ಆ ಸೂಕ್ಷ್ಮ ಲೋಕವನ್ನು ದಾಟಿ ಅತಿ ದೂರದಲ್ಲಿ ಕೆಂಪು ಹೊಂಬಣ್ಣದಿಂದ ಸ್ವಪ್ರಕಾಶಮಯವಾಗಿ ಹೊಳೆಯುವಂತಹ ಲೋಕ, ಆ ಲೋಕ ಪರಮಾತ್ಮ ತಂದೆಯ ಲೋಕ ಆಗಿದೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ನಾ ತದ್ಭಾಸಯತೆ ಸೂರ್ಯೋ ನಾ ಶಶಾಂಕೋ ನಾ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ದಾಮಂ ಪರಮಂ ಮಮ. ನನ್ನ ಲೋಕ, ನನ್ನ ಮನೆ ಯಾವುದು ಅಂದ್ರೆ ಯಾವ ಲೋಕವನ್ನ ಸೂರ್ಯ ಚಂದ್ರರು ಬೆಳಗಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಯಾವ ಲೋಕ ಸ್ವಪ್ರಕಾಶಮಯವಾಗಿ ಹೊಳೆಯುವಂತಹ ಲೋಕ ಆಗಿದೆನೋ, ಯಾವ ಲೋಕಕ್ಕೆ ನೀವೆಲ್ಲರೂ ಹೋಗಿ ಮುಕ್ತಿಯನ್ನ ಪಡ್ಕೊಂಡ್ರೆ ಪುನಃ ಇಂತಹ ದುಃಖದ ಜಗತ್ತಿಗೆ ಬರೋದಿಲ್ವೋ, ಯಾವ ಲೋಕಕ್ಕೆ ಹೋದ ನಂತರ ನೀವು ಅಮರ ಲೋಕಕ್ಕೆ ಹೋಗ್ತಿರೋ ಅಂತಹ ಲೋಕ ನನ್ನ ಲೋಕ ಆಗಿದೆ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ. ಅಂದ್ಮೇಲೆ ಆ ಲೋಕ ಪರಮಾತ್ಮ ತಂದೆಯ ಲೋಕ ಆಗಿದೆ ಅಂದ್ಮೇಲೆ ಯಾವುದು ಪರಮಾತ್ಮ ತಂದೆಯ ಮನೆ ಆಗಿದೆನೋ ಅದೇ ನಮ್ಮೆಲ್ಲರಿಗೂ ಕೂಡ ಮನೆ ಆಗಿದೆ. ಈ ಜಗತ್ತಿನಲ್ಲಿ ನಮ್ಮೆಲ್ರಿಗೂ ಒಂದೊಂದು ಮನೆ ಇದೆ, ಆದ್ರೆ ಇದು ಸ್ವಂತ ಮನೆ ಅಲ್ಲ. ಇಲ್ಲಿರೋ ಮನೆ ನೀವೇನಂತೀರಾ? ಇಲ್ಲ ಅಕ್ಕೋರೆ, ನಮ್ಮ ಮನೆ ಸ್ವಂತ ಮನೆ, ನಮ್ದೇನ್ ಬಾಡಿಗೆ ಮನೆ ಅಲ್ಲ ಅಂತೀರಾ? ಈ ಸೃಷ್ಟಿಯಲ್ಲಿ ನಾವೇ ಬಾಡಿಗೆಗೆ ಇದ್ದೇವೆ. ಈ ಶರೀರ ಕೂಡ ಬಾಡಿಗೆ, ಈ ಜಗತ್ತು ಬಾಡಿಗೆ, ಈ ಸಂಬಂಧಗಳು ಕೂಡ ಏನಾಗಿದೆ ಬಾಡಿಗೆ. ಇದು ಯಾವುದೂ ಶಾಶ್ವತ ಅಲ್ಲ. ಒಂದು ದಿನ ಏನ್ ಮಾಡ್ಬೇಕು? ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕು, ಸಂಬಂಧಿಗಳನ್ನು ಕೂಡ ಬಿಟ್ಟು ಹೋಗ್ಬೇಕು, ಎಲ್ಲವನ್ನೂ ಬಿಟ್ಟು ಹೋಗ್ಬೇಕು. ಹಾಗಿದ್ರೆ ಎಲ್ಲಿದೆ ನಮ್ಮ ಮನೆ? ಅಲ್ಲಿದೆ ನಮ್ಮ ಮನೆ. ಯಾವುದು ಪರಮಾತ್ಮನ ಲೋಕ ಆಗಿದೆನೋ ಅದೇ ನಮ್ಮ ಲೋಕ ಆಗಿದೆ. ಆ ಲೋಕದಲ್ಲಿ ನಮಗೇನ್ ಸಿಗ್ತದೆ? ಅಪಾರ ಶಾಂತಿ. ನೀವ್ ಯಾರ್ದಾದ್ರೂ ಮನೆಗ್ ಹೋಗಿ ಏನ್ ಅನಿಸ್ತದೆ? 1 ದಿನ 2 ದಿನ ಇರೋದ್ರಲ್ಲಿ ನಮ್ಮನೆನೆ ನಮಗೆ ಚಂದ. ವಾಪಸ್ ಎಲ್ಲಿಗೆ ಹೋಗ್ಬೇಕು? ನಮ್ ಮನೆಗ್ ಹೋಗ್ಬೇಕು ಅಂತ ಅನಿಸ್ತದೆ. ಯಾಕೆಂದ್ರೆ ಬೇರೆಯವರ ಮನೆಯಲ್ಲಿ ನಿಮಗೆ ಸ್ವತಂತ್ರ ಇರೋದಿಲ್ಲ. ಬೇರೆಯವರ ಮನೆಯಲ್ಲಿ ಯಾವ ವಸ್ತುನು ನಿಮ್ಮ ವಸ್ತು ಆಗಿರೋದಿಲ್ಲ. ಎಲ್ಲಾ ಬಳಸಿದ್ರು ಏನ್ ನೆನ್ಪಿರ್ತದೆ? ಇದ್ಯಾವುದು ನಮ್ದಲ್ಲ ನಮ್ದಲ್ಲ ಅಂತ ಹೇಗೆ ನೆನ್ಪಿರ್ತದೋ ಹಾಗೆ ಈ ಸೃಷ್ಟಿಯಲ್ಲಿ ನಾವು ಎಷ್ಟೇ ವಸ್ತುವನ್ನ ಬಳಸ್ತಾ ಇದ್ರು, ಎಷ್ಟೇ ಸಂಬಂಧಿಗಳ ಮಧ್ಯದಲ್ಲಿ ಇದ್ರು, ಸಂಬಂಧಿಗಳು ಬಾರಿಗೂ ನೆನಪು ಮಾಡಿಸ್ತಿರ್ತಾರೆ, ಇದ್ಯಾವುದು ನಿಮ್ದಲ್ಲ. ನಿಮ್ ಮನೇಲಿರೋರೇ ನಿಮಗೆ ನೆನಪು ಮಾಡಿಸ್ತಾರೆ, ಇದ್ರ ಮೇಲೆ ನಿಮಗೆ ಅಧಿಕಾರ ಇಲ್ಲ, ಇದ್ಯಾವುದು ನಿಮ್ದಲ್ಲ ನಿಮ್ದಲ್ಲ ಅಂತ ಅವ್ರು ನೆನಪು ಮಾಡಿಸ್ತಾ ಇರ್ತಾರೆ. ಅಂದ್ಮೇಲೆ ನಮಗೂ ಈ ಮಾತಿನ ಸ್ಮೃತಿ ಇರ್ಬೇಕು, ಈ ಜಗತ್ತೇ ನನ್ನದಲ್ಲ, ಇಲ್ಲಿರುವಂತಹ ಯಾವ ವಸ್ತುನು ನನ್ನದಲ್ಲ. ಇಲ್ಲಿ 4 ದಿನಕ್ಕೋಸ್ಕರ ನಾನೇನಾಗಿದ್ದೀನಿ? ಅತಿಥಿಯಾಗಿ, ಪ್ರಯಾಣಿಕನಾಗಿ ಬಂದಿದ್ದೇನೆ. ನನ್ನ ಪ್ರಯಾಣವನ್ನ ಮುಗಿಸಿ ಎಲ್ಲಿಂದ ಬಂದಿದ್ನೋ ಅಲ್ಲಿಗೆ ವಾಪಸ್ ಹೋಗ್ಬೇಕು. ನಾವೆಲ್ಲರೂ ಬಂದಿರೋದು ಪರಮಾತ್ಮ ತಂದೆಯ ಮನೆಯಾದಂತಹ ಆ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ಆ ಪರಮಾತ್ಮ ತಂದೆಗೆ ನಾವು ಮಹಿಮೆ ಮಾಡ್ತೀವಿ. ಪಿತಾಮಹಸ್ಯ ಜಗತ್ತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ವೃಕ್ಷಾಮ ಯಜುರೇವಚ. ಅಂದ್ರೆ ಪರಮಾತ್ಮ ಏನಾಗಿದ್ದಾರೆ? ಇಡೀ ಸೃಷ್ಟಿಯಲ್ಲಿರುವಂತಹ ಎಲ್ಲಾ ಆತ್ಮರಿಗೂ ಮಾತೆಯಾಗಿದ್ದಾರೆ, ಅಂದ್ರೆ ತಾಯಿ ಆಗಿದ್ದಾರೆ ಮತ್ತು ತಂದೆ ಆಗಿದ್ದಾರೆ. ಅದ್ರ ಜೊತೆಗೆ ಪರಮಾತ್ಮ ಸ್ವಯಂ ದಾತ ಆಗಿದ್ದಾರೆ. ಎಲ್ಲವನ್ನೂ ನೀಡುವಂತವರು ಪರಮಾತ್ಮ ಆಗಿದ್ದಾರೆ. ಮತ್ತು ಪರಮಾತ್ಮ ಯಾರಾಗಿದ್ದಾರೆ? ಎಲ್ಲಾ ವೇದ ಶಾಸ್ತ್ರಗಳನ್ನೂ ಕೂಡ ಬಲ್ಲವರು ಪರಮಾತ್ಮ ತಂದೆ ಆಗಿದ್ದಾರೆ. ಓಂಕಾರ ಸ್ವರೂಪ ಆಗಿದ್ದಾರೆ.
ಅಂತಹ ಪರಮಾತ್ಮ ತಂದೆ ಯಾರು ನಮಗೆ ತಂದೆ ತಾಯಿಯಾಗಿದ್ದಾರೋ ಅವರು ಎಲ್ಲಿದ್ದಾರೋ ಅದೇ ನಮ್ಮ ಮನೆಯಾಗಿದೆ. ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿಂದ ಪುನಃ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ಯಾವಾಗ ಇಲ್ಲಿ ಬರ್ತೀವಿ, ಇಲ್ಲಿಂದ ಯಾವಾಗ ಪುನಃ ಅಲ್ಲಿಗೆ ಹೋಗ್ತೀವಿ. ಎಲ್ರಿಗೂ ಗೊತ್ತು, ಬಂದಿದ್ದೀವಿ ಹೋಗ್ತೀವಿ ಅನ್ನೋದು ಗೊತ್ತು. ಯಾವಾಗ ಬಂದಿದ್ದೀವಿ ಯಾವಾಗ ಹೋಗ್ತೀವಿ ಅನ್ನೋದು ಕೂಡ ಏನಾಗ್ಬೇಕು, ಗೊತ್ತಾಗಬೇಕು. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಒಂದು ಮನೆಯಲ್ಲಿ ಒಬ್ಬ ತಂದೆ ತಾಯಿ ಮತ್ತೆ ಒಬ್ಬ ಮಗ ಇದ್ರು. ಆ ಮನೆ 3ನೇ ಫ್ಲೋರ್ ನಲ್ಲಿ ಇತ್ತು. 3ನೇ ಫ್ಲೋರ್ ನಲ್ಲಿ ಆ ಮನೆ ಇತ್ತು. 3ನೇ ಫ್ಲೋರ್ ನಲ್ಲಿ ತಂದೆ ತಾಯಿ ಮಗ ಇದ್ರು. ಅವ್ರ ಮನೆ ಮುಂದೆ ಒಂದು ದೊಡ್ಡ ಕ್ರಿಕೆಟ್ ಫೀಲ್ಡ್ ಇತ್ತು. ಆ ಕ್ರಿಕೆಟ್ ಫೀಲ್ಡ್ ನಲ್ಲಿ ದಿನ ಅನೇಕ ಹುಡುಗರು ಕ್ರಿಕೆಟ್ ಅನ್ನ ಆಟ ಆಡ್ತಾ ಇದ್ರು. ಅನೇಕ ಹುಡುಗರು ಕ್ರಿಕೆಟ್ ಫೀಲ್ಡ್ ನಲ್ಲಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ರು. ಈ 3ನೇ ಫ್ಲೋರ್ ನಲ್ಲಿ ಇದ್ದಂತಹ ಸಣ್ಣ ಹುಡುಗ, ಒಂದ್ 6-7 ವರ್ಷದ ಹುಡುಗ, ಆ 3ನೇ ಫ್ಲೋರ್ ನಲ್ಲಿ ನಿಂತ್ಕೊಂಡು ಅಲ್ಲಿ ಏನ್ ಕ್ರಿಕೆಟ್ ಆಟ ಆಡ್ತಿದ್ರು ಆಟವನ್ನ ದಿನ ನೋಡ್ತಾ ಇದ್ದ. ನೋಡ್ದಾಗೆಲ್ಲ ಅವನಿಗೆ ವಿಚಾರ ಬರ್ತಿತ್ತು, ನಾನೂ ಹೋಗ್ಬೇಕು, ಏನ್ ಮಾಡ್ಬೇಕು, ಕ್ರಿಕೆಟ್ ಆಡ್ಬೇಕು, ನಾನೂ ಹೋಗ್ಬೇಕು ಕ್ರಿಕೆಟ್ ಆಡ್ಬೇಕು ಅನ್ನೋ ಇಚ್ಛೆ ಅವನ ಮನಸ್ಸಿನಲ್ಲಿ ಉತ್ಪನ್ನ ಆಗ್ತಿತ್ತು. ಅವನಿಗೆ ವಿಚಾರ ಬರ್ತಿತ್ತು, ನಾನು ಹೋಗಿ ಕ್ರಿಕೆಟ್ ಆಡ್ಬೇಕು ಅಂತ. ಒಂದು ದಿನ ಅವ್ರ ತಂದೆಗೆ ಅವನ್ ಹಠ ಮಾಡ್ತಾನೆ, ನನ್ನನ್ನು ನೀವು ಕರ್ಕೊಂಡು ಹೋಗಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಬಿಡಿ, ನಾನು ಹೋಗಿ ಕ್ರಿಕೆಟ್ ಆಟ ಆಡ ಬರ್ತೀನಿ ಅಂತ. ಮಗನ ಇಚ್ಛೆ ಆಯ್ತು ಅಂತ ಅವ್ರ ತಂದೆ ಏನ್ ಮಾಡ್ತಾರೆ, 3ನೇ ಫ್ಲೋರ್ ನಿಂದ ಮಗನನ್ನ ಕ್ರಿಕೆಟ್ ಗ್ರೌಂಡ್ಗೆ ಕರ್ಕೊಂಡು ಬರ್ತಾರೆ. ಆಟ ಆಡ್ಲಿಕ್ಕೆ ಬಿಟ್ಟು ವಾಪಸ್ ಹೋಗ್ತಾರೆ. ಆ ಹುಡುಗನಿಗೆ ಬಹಳ ದಿನದ ಆಸೆ. ಏನ್ ಆಸೆ? ನಾನ್ ಕ್ರಿಕೆಟ್ ಆಡ್ಬೇಕು ಅನ್ನೋದು 1 ದಿನ 2 ದಿನದ ಆಸೆ ಅಲ್ಲ, ಬಹಳ ದಿನದ ಆಸೆ. ಬಹಳ ದಿನದ ಆಸೆ ಆಗಿರೋ ಕಾರಣ ಆ ಹುಡುಗ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ ಅಂದ್ರೆ, ಆಟ ಆಡ್ತಾ ಆಡ್ತಾ ಒಂದೊಂದು ಮ್ಯಾಚ್ ನಲ್ಲೂ ಗೆಲ್ತಾನೆ ಇರ್ತಾನೆ. ಗೆದ್ದಂಗೆಲ್ಲ ಅವನಿಗೆ ಏನಾಗ್ತಾ ಇದೆ, ಇನ್ನೂ ಆಡ್ಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಖುಷಿಯಿಂದ ಆಡ್ತಾ ಇದ್ದಾನೆ. ಆದ್ರೆ ಆಟ ಆಡ್ತಾ ಇರೋರು ಯಾವಾಗ್ಲೂ ಗೆಲ್ಲಿಕ್ಕಾಗ್ತದ? ಒಮ್ಮೆ ಗೆದ್ದವ್ರು ಯಾವಾಗ್ಲೂ ಗೆಲ್ಲಿಕ್ಕಾಗ್ತದ? ಆಟ ಆಡ್ತಾ ಆಡ್ತಾ ಒಂದು ಇಂತಹ ಮ್ಯಾಚ್ ಬರ್ತದೆ. ಆ ಮ್ಯಾಚ್ ನಲ್ಲಿ ಆ ಹುಡುಗನಿಗೆ ಅನಿಸ್ತದೆ, ಈ ಮ್ಯಾಚ್ ನಲ್ಲಿ ನಾನ್ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ, ಈ ಮ್ಯಾಚ್ ನಲ್ಲಿ ನಾನ್ ಗ್ಯಾರಂಟಿ ಸೋಲ್ತೀನಿ ಅಂತ ಹುಡುಗನಿಗೆ ಗೊತ್ತಾಗ್ಬಿಡ್ತದೆ. ಯಾವಾಗ ನಾನ್ ಸೋಲ್ತೀನಿ ಅಂತ ಹುಡುಗನಿಗೆ ಗೊತ್ತಾಗ್ತದೋ, ಗೊತ್ತಾದ ತಕ್ಷಣ ಅವನಿಗೆ ದುಃಖ ಸ್ಟಾರ್ಟ್ ಆಗ್ತದೆ. ಅಷ್ಟೋ ತನಕ ಖುಷಿ ಇತ್ತು. ಏನ್ ಖುಷಿ? ನಾನು ಆಡ್ಬೇಕು ಅನ್ನೋ ಖುಷಿ ಇತ್ತು, ಯಾಕೆಂದ್ರೆ ಗೆಲ್ತಾ ಇದ್ದ. ಯಾವಾಗ ಸೋಲ್ತೀನಿ ಅಂತ ಗೊತ್ತಾಯ್ತೋ ಆಗೇನ್ ಸ್ಟಾರ್ಟ್ ಆಯ್ತು, ದುಃಖ ಸ್ಟಾರ್ಟ್ ಆಯ್ತು. ದುಃಖ ಸ್ಟಾರ್ಟ್ ಆದ ತಕ್ಷಣ ಜೋರಾಗಿ ಅವ್ರ ತಂದೆಯನ್ನ ಕೂಗ್ತಾನೆ, ನೀವು ಬನ್ನಿ ನನ್ನನ್ನ ಕರ್ಕೊಂಡು ಹೋಗಿ, ನನಗೆ ಈ ಆಟ ಬೇಡ ಅಂತ ಹೇಳಿ ಕೂಗ್ತಾನೆ. ಮಗ ಕೂಗಿದ ತಕ್ಷಣ 3ನೇ ಫ್ಲೋರ್ ಇಂದ ಅವ್ರ ತಂದೆ ಪುನಃ ಏನ್ ಮಾಡ್ತಾರೆ, ಮಗನನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಕೆಳಗಡೆ ಬರ್ತಾರೆ. ಆಯ್ತು ಬಾ, ನಿನಗಿಷ್ಟ ಇಲ್ಲ ಅಂದ್ರೆ ಆಟ ಆಡೋದ್ ಬೇಡ ಬಾ ಅಂತ ಅವ್ರ ತಂದೆ ಹೇಳ್ತಾರೆ. ಈಗ ಆ ಹುಡುಗ ಆಟ ಆಡೋದನ್ನ ಬಿಟ್ಟು ಹೋಗ್ಲಿಕ್ಕೆ ರೆಡಿ, ಅವ್ರ ತಂದೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ. ಅದ್ರಲ್ಲಿ ಮ್ಯಾಚ್ ನಡೀತಾ ಇದೆ. ಮ್ಯಾಚ್ ನಡಿಬೇಕಾದ್ರೆ ಅಲ್ಲಿ ಆಟ ಆಡ್ತಾ ಇರುವಂತಹ ಉಳಿದಿರೋ ಆಟಗಾರರು ಹೇಳ್ತಾರೆ, ನೀನು ಸೋತ್ರೆ ಸೋಲು, ಗೆದ್ರೆ ಗೆಲ್ಲು, ಆದ್ರೆ ಆಟ ಮುಗಿಯುವವರೆಗೂ ನೀನೇನ್ ಮಾಡ್ಬೇಕು, ಆಡ್ಲೇಬೇಕು. ನೀನ್ ಗೆದ್ರು ಸೋತ್ರು ಏನ್ ಮಾಡ್ಬೇಕು, ಆಡ್ಲೇಬೇಕು. ಯಾಕೆಂದ್ರೆ ಇಷ್ಟೊತ್ತು ನೀನ್ ಗೆಲ್ತಾ ಇದ್ದೆ, ನಾವು ಸೋತ್ರು ನಾವೇನ್ ಮಾಡಿದ್ವಿ, ಆಟ ಆಡಿದ್ವಿ. ಈಗ ನೀನ್ ಸೋಲ್ತಿದ್ದೀಯಾ ಅಂದ ತಕ್ಷಣ ಆಟ ಬಿಟ್ಟು ಹೋಗೋ ಹಾಗೆ ಇಲ್ಲ, ನೀನೇನ್ ಮಾಡ್ಬೇಕು, ಆಡ್ಲೇಬೇಕು. ಯಾಕೆಂದ್ರೆ ಒಬ್ಬ ಆಟಗಾರ ಇಲ್ಲ ಅಂದ್ರೂ ಆಟ ನಡಿಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನೀನ್ ಆಡ್ಲೇಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿರೋ ಹುಡುಗರು ಹೇಳ್ತಾರೆ. ಯಾವಾಗ ಆಡ್ಲೇಬೇಕು ಅಂತ ಅಲ್ಲಿರೋ ಹುಡುಗರು ಹೇಳ್ತಾರೋ ಆಗ ಹುಡುಗ ಏನ್ ಮಾಡ್ತಾನೆ, ಅನಿವಾರ್ಯ. ಅವ್ರ ತಂದೆ ಕೂಡ ಹೇಳ್ತಾರೆ, ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಆಲ್ರೆಡಿ ಸೋಲಿಕ್ ಬಂದಿದ್ಯಾ, ಏನ್ ಸ್ವಲ್ಪ ಹೊತ್ತೇ ಇರೋದು ಮ್ಯಾಚು, ಆಟ ಆಡ್ಬಿಡು. ನಂತರ ವಾಪಸ್ ಹೋದ್ಮೇಲೆ ಮತ್ತೆ ಬಂದು ನೀನ್ ಆಟ ಆಡೋದು ಬೇಡ, ಇದೊಂದ್ಸರಿ ಆಡ್ಬಿಡು ಅಂತ ಅವ್ರ ತಂದೆ ಹೇಳ್ತಾರೆ. ಆಯ್ತು ಅಂತ ಆ ಹುಡುಗ ಏನ್ ಮಾಡ್ತಾನೆ, ಆಟ ಆಡ್ತಾನೆ. ಆ ಮ್ಯಾಚ್ ನಲ್ಲಿ ಆ ಹುಡುಗ ಸೋತ್ ಬಿಡ್ತಾನೆ. ಆ ಮ್ಯಾಚ್ ನಲ್ಲಿ ಸೋಲೋ ಕಾರಣ ಆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ, ಅವ್ರ ತಂದೆ ಹೇಳ್ತಾನೆ, ಸೋತಾಗ ಬಹಳ ದುಃಖ ಆಗಿರ್ತದ ಆಟದಲ್ಲಿ ಸೋತಿರೋ ಕಾರಣ. ಅವ್ರ ತಂದೆ ಹೇಳ್ತಾನೆ, ಇನ್ನೊಮ್ಮೆ ನಾನ್ ಕ್ರಿಕೆಟ್ ಆಟ ಆಡೋದೇ ಇಲ್ಲ, ಈ ಕಡೆ ತಿರುಗಿನೂ ನೋಡೋದಿಲ್ಲ ಅಂತ. ಆಯ್ತು ಬಾ ಅಂತ ಅವ್ರ ತಂದೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಹುಡುಗ ಅವ್ರ ತಂದೆ ಜೊತೆಗೆ ವಾಪಸ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ 1 ವಾರ, ಒಂದು 15 ದಿನ ಅವನ ಕ್ರಿಕೆಟ್ ಫೀಲ್ಡ್ ಕಡೆ ತಿರುಗಿ ಕೂಡ ನೋಡಲ್ಲ.
ಒಂದು 15 ದಿನ ಆದ್ಮೇಲೆ ನಿಧಾನವಾಗಿ ಆ ಹುಡುಗನಿಗೆ ಮರ್ತ್ ಹೋಗ್ಬಿಡ್ತದೆ. ಏನ್ ಮರ್ತ್ ಹೋಗ್ತದೆ? ನಾನು ಆಟ ಆಡ್ಲಿಕ್ಕೆ ಹೋಗಿದ್ದೆ, ಅಲ್ಲಿ ನಾನು ಸೋತಿದ್ದೆ ಅನ್ನೋದು ನಿಧಾನವಾಗಿ ಮರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ನಾನು ಸೋತಿದ್ದೆ ಅನ್ನೋದು ಮರಿತಾನೋ ಆಗ ಪುನಃ ಹುಡುಗ ಏನ್ ವಿಚಾರ ಮಾಡ್ತಾನೆ, ನಾನು ಹೋಗ್ಬೇಕು, ಕ್ರಿಕೆಟ್ ಆಡ್ಬೇಕು. ಮತ್ತೆ ಇಚ್ಛೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ನಿಂತ್ಕೊಂಡು ಮತ್ತೆ ದಿನ ಏನ್ ಮಾಡ್ತಿರ್ತಾನೆ, ಕ್ರಿಕೆಟ್ ಆಟವನ್ನ ನೋಡ್ತಿರ್ತಾನೆ. ಕ್ರಿಕೆಟ್ ಆಟವನ್ನ ನೋಡ್ದಾಗೆಲ್ಲ ನಾನು ಹೋಗ್ಬೇಕು, ಆಡಬೇಕು ಅನ್ನೋ ಇಚ್ಛೆ ಅವನ ಮನಸ್ಸಿನಲ್ಲಿ ಜಾಸ್ತಿ ಆಗ್ತದೆ. ಮತ್ತೊಂದು ದಿನ ಅವ್ರ ತಂದೆ ಹೇಳ್ತಾನೆ, ನಾನು ಆಟ ಆಡಬೇಕು, ನೀವು ನನ್ನನ್ನ ಕರ್ಕೊಂಡು ಹೋಗಿ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಬಿಡಿ ಅಂತ. ಆಗ ಅವ್ರ ತಂದೆ ಹೇಳ್ತಾರೆ, ನೀನ್ ಆಟ ಆಡ್ಲಿಕ್ಕೆ ಹೋಗೋದು ಬೇಡ. ನೀನ್ ಆಟ ಆಡ್ಲಿಕ್ಕೆ ಹೋದ್ರೆ ನೀನ್ ಸೋಲ್ತೀಯ ಅಂತ ಗೊತ್ತಾದ್ರೆ ನಿನಗೇನಾಗ್ತದೆ, ಬಹಳ ನೋವು ಆಗ್ತದೆ, ದುಃಖ ಆಗ್ತದೆ. ಅದಕ್ಕೆ ನೀನ್ ಹೋಗೋದ್ ಬೇಡ, ಮನೆಯಲ್ಲೇ ಇರುವಂತ ಅವ್ರ ತಂದೆ ಹೇಳ್ತಾರೆ. ಆ ಹುಡುಗ ಕೇಳ್ತಾನ? ಆ ಹುಡುಗ ಕೇಳಲ್ಲ. ನಾನು ಹೋಗ್ಲೇಬೇಕು, ಆಡ್ಲೇಬೇಕು ಅಂತ ಹಠ ಮಾಡ್ತಾನೆ. ಹುಡುಗ ಹಠ ಮಾಡಿದ ತಕ್ಷಣ ಅವ್ರ ತಂದೆ ತಾಯಿ ಪುನಃ ಏನ್ ಮಾಡ್ತಾರೆ, ಆ ಹುಡುಗನನ್ನ ಕರ್ಕೊಂಡ್ ಬಂದು ಆಟ ಆಡ್ಲಿಕ್ಕೋಸ್ಕರ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಬಿಟ್ಟು ಹೋಗ್ತಾರೆ. ಹಾಗೆ ನಾವೆಲ್ಲರೂ ಕೂಡ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಗೀತೆಯಲ್ಲಿ ಪರಮಾತ್ಮ ಏನ್ ಹೇಳಿದ್ರು, ಪಿತಾಮಹಸ್ಯ ಜಗತ್ತೋ ಮಾತಾ ದಾತಾ ಪಿತಾಮಹ. ಇಡೀ ಜಗತ್ತಿಗೆ ಪರಮಾತ್ಮ ತಂದೆಯನ್ನಾಗಿದ್ದಾರೆ, ತಂದೆ ತಾಯಿ ದಾತ ಎಲ್ಲ ಆಗಿದ್ದಾರೆ. ಅಂತಹ ಮಾತ್ಪಿತ ಆದಂತಹ ಪರಮಾತ್ಮನಿಗೆ ಮಕ್ಕಳಾದ ನಾವು ಏನು 3 ಲೋಕಗಳ ಬಗ್ಗೆ ಕೇಳಿದ್ವಿ. ಪರಮಾತ್ಮ ತ್ರಿಲೋಕಿನಾಥ, 3 ಲೋಕಗಳಿಗೆ ಒಡೆಯ. ಆ 3ನೇ ಲೋಕ ಹೇಗೆ ಆ ಹುಡುಗ 3ನೇ ಫ್ಲೋರ್ ನಲ್ಲಿ ಇದ್ದ, ಹಾಗೆ ನಾವೆಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ 3ನೇ ಲೋಕ ಆದಂತಹ ಮುಕ್ತಿಧಾಮ, ಶಾಂತಿಧಾಮ, ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಇದ್ವಿ. ಅಲ್ಲಿದ್ದು ನಾವೆಲ್ಲರೂ ಏನ್ ಮಾಡ್ತಾ ಇದ್ವಿ, ಅಲ್ಲಿ ಕುತ್ಕೊಂಡು ಪರಮಾತ್ಮ ತಂದೆಯ ಜೊತೆಗೆ ಈ ಸೃಷ್ಟಿಯಲ್ಲಿ ಏನ್ ಆಟ ನಡೀತಾ ಇದೆನೋ, ಈ ಸೃಷ್ಟಿಯಲ್ಲಿ ಏನ್ ನಾಟಕ ನಡೀತಾ ಇದೆನೋ ಅಲ್ಲಿ ಕುತ್ಕೊಂಡು ಈ ನಾಟಕವನ್ನ ನೋಡ್ತಾ ಇದ್ವಿ. ಎಲ್ಲಿ ಕುತ್ಕೊಂಡು? ನಮ್ಮ ನಿಜ ಮನೆಯಾದ ಶಾಂತಿಯ ಲೋಕದಲ್ಲಿ, ಪರಮಧಾಮದಲ್ಲಿ ಕುತ್ಕೊಂಡು ಇಲ್ಲಿ ನಡೀತಾ ಇರುವಂತಹ ನಾಟಕವನ್ನ ನೋಡ್ತಾ ಇದ್ವಿ. ನಾಟಕವನ್ನ ನೋಡ್ತಾ ನೋಡ್ತಾ ನಮಗೂ ಒಂದು ವಿಚಾರ ಬಂತು. ಏನ್ ವಿಚಾರ ಬಂತು? ನಾವು ಈ ಸೃಷ್ಟಿಗೆ ಹೋಗಬೇಕು, ಪಾತ್ರವನ್ನ ಅಭಿನಯ ಮಾಡ್ಬೇಕು. ಇಲ್ಲಿ ಯಾರೆಲ್ಲ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ರೋ ಅವ್ರ ಪಾತ್ರ ನೋಡಿ ವಿಚಾರ ಬಂತು, ನಾನು ಹೋಗಿ ಪಾತ್ರ ಮಾಡ್ಬೇಕು ಅನ್ನೋ ವಿಚಾರ ಬಂತು. ಆ ವಿಚಾರ ಬಂದ ತಕ್ಷಣ ನಾವು ನಮ್ಮ ತಂದೆ ತಾಯಿಯಾದಂತಹ ಪರಮಾತ್ಮನಿಗೆ ಹೇಳ್ತೀವಿ, ನಮ್ಮನ್ನ ಕರ್ಕೊಂಡು ಹೋಗಿ ಈ ಸೃಷ್ಟಿ ನಾಟಕದಲ್ಲಿ ಬಿಡಿ, ನಾವು ಏನ್ ಮಾಡ್ತೀವಿ, ಚೆನ್ನಾಗಿ ಪಾತ್ರವನ್ನ ಮಾಡ್ತೀವಿ ಅಂತ ನಮ್ಮ ತಂದೆ ತಾಯಿಯಾದ ಪರಮಾತ್ಮನಿಗೆ ಹೇಳಿದ್ವಿ. ಆ ತಂದೆ ತಾಯಿಯಾದಂತಹ ಪರಮಾತ್ಮ ನಮ್ಮನ್ನ ಕರ್ಕೊಂಡ್ ಬಂದ್ರು. ಈ ಸೃಷ್ಟಿ ಅನ್ನುವಂತಹ ನಾಟಕದ ಸ್ಟೇಜ್ ನ ಮೇಲೆ ನಮ್ಮನ್ನ ಬಿಟ್ಟು ಹೋದ್ರು. ಇಲ್ಲಿ ನಾವು ಕೂಡ ಶರೀರ ಅನ್ನೋ ಡ್ರೆಸ್ ಅನ್ನ ಹಾಕೊಂಡು ಪಾತ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಸೃಷ್ಟಿಯಲ್ಲಿ ನಾವೇನು ಪಾತ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವೋ, ನಮಗೂ ಬಹಳ ದಿನದ ಇಚ್ಛೆ ಇತ್ತು, ನಾನೇನ್ ಮಾಡ್ಬೇಕು, ಈ ಸೃಷ್ಟಿಯಲ್ಲಿ ಪಾತ್ರ ಮಾಡ್ಬೇಕು ಅಂತ. ಪಾತ್ರ ಮಾಡ್ಬೇಕು ಅನ್ನೋ ಇಚ್ಛೆ ಇರೋ ಕಾರಣ ನಮ್ಮ ಜೀವನದಲ್ಲಿ ಎಲ್ಲಿಯವರೆಗೂ ಸುಖ ಇತ್ತೋ ಅಲ್ಲಿಯವರೆಗೂ ನಾವೇನ್ ಮಾಡಿದ್ವಿ, ಬಹಳ ಖುಷಿಯಿಂದ ಪಾತ್ರವನ್ನ ಮಾಡಿದ್ವಿ. ಸುಖಿಗಳಾಗಿರೋರು ಯಾವಾಗ್ಲೂ ಸುಖಿಗಳಾಗಿರ್ಲಿಕ್ಕೆ ಸಾಧ್ಯನಾ? ಯಾರು ಎಷ್ಟೇ ಸುಖಿಗಳಾಗಿದ್ರು ಕೆಲವು ದಿನಗಳ ನಂತರ ಏನಾಗ್ತದೆ, ಅವ್ರ ಜೀವನದಲ್ಲಿ ಅವಶ್ಯವಾಗಿ ದುಃಖ ಬಂದೇ ಬರ್ತದೆ. ಯಾಕೆಂದ್ರೆ ಈ ನಾಟಕನೇ ಹೇಗಿದೆ, ಸುಖ ದುಃಖದ ನಾಟಕ. ಒಮ್ಮೆ ಸುಖ ಇದ್ರೆ ಇನ್ನೊಮ್ಮೆ ದುಃಖ ಇದ್ದೇ ಇರ್ತದೆ. ಆದರೆ ಸುಖ ಇರುವಾಗ ಖುಷಿಯಿಂದ ಪಾತ್ರವನ್ನ ಮಾಡ್ತಾ ಇದ್ದಂತಹ ನಾವು, ಯಾವಾಗ ಜೀವನದಲ್ಲಿ ದುಃಖದ ದಿನ ಸ್ಟಾರ್ಟ್ ಆಯ್ತು ನಮ್ಮ ಜೀವನದಲ್ಲಿ, ಆಗ ಪುನಃ ಯಾರನ್ನ ಕರಿತೀವಿ, ನಮ್ಮ ತಂದೆ ತಾಯಿಯಾದ ಪರಮಾತ್ಮನನ್ನ ಕರಿತೀವಿ. ಬಂದು ನಮ್ಮನ್ನ ಈ ಜಗತ್ತಿನಿಂದ ಮುಕ್ತ ಮಾಡಿ ಮುಕ್ತಿಯ ಲೋಕಕ್ಕೆ ಕರ್ಕೊಂಡು ಹೋಗಿ, ಇಲ್ಲಿರುವ ಕಷ್ಟ ದುಃಖವನ್ನ ಅನುಭವ ಮಾಡಿ ನಮಗೆ ಸಾಕಾಗಿದೆ, ನಮಗೆ ಈ ದುಃಖವನ್ನ ಸಹನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಪರಮಾತ್ಮನನ್ನ ಕೂಗಿ ಕರಿತೀವಿ. ಹೇಗೆ ಆ ಹುಡುಗ ಏನ್ ಮಾಡ್ದ, ಎಲ್ಲಿವರೆಗೂ ಗೆಲ್ತಾ ಇದ್ನೋ ಅಲ್ಲಿವರೆಗೂ ಏನ್ ಮಾಡ್ದ, ಖುಷಿಯಿಂದ ಆಡ್ತಾ ಇದ್ದ. ಸೋಲ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಹುಡುಗ ಏನ್ ಮಾಡ್ದ, ದುಃಖಿಯಾಗಿ ಅವ್ರ ತಂದೆ ತಾಯಿಯನ್ನ ಹೇಗೆ ಕರೆದ್ನೋ ಹಾಗೆ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ದುಃಖ ಜಾಸ್ತಿ ಆದ ತಕ್ಷಣ ಯಾರನ್ನ ಕರಿತೀವಿ, ಪರಮಾತ್ಮನನ್ನ ಕರಿತೀವಿ. ನಮ್ಮ ಕೂಗನ್ನ ಕೇಳಿ ಈಗ ನಮಗೆಲ್ರಿಗೂ ಏನಾಗಿದೆ, ಜೀವನದಲ್ಲಿ ದುಃಖ ಜಾಸ್ತಿ ಆಗಿದೆ, ಈ ನಾಟಕ ಸ್ಟಾರ್ಟ್ ಆಯ್ತು, ಸಾಕಾಗ್ಬಿಟ್ಟಿದೆ, ನಮಗೇನ್ ಅನಿಸ್ತಾ ಇದೆ,
ಸಾಕು, ಇನ್ನ ಎಲ್ಲಿಗೆ ಹೋಗ್ಬೇಕು? ಪರಮಾತ್ಮನ ಹತ್ರ ಹೋಗ್ಬೇಕು, ನಮ್ಮ ನಿಜ ಮನೆಗೆ ಹೋಗ್ಬೇಕು ಅಂತ ಹೇಳಿ, ಮುಕ್ತಿಗೆ ಹೋಗ್ಬೇಕು ಅಂತ ಎಲ್ರಿಗೂ ಅನ್ನಿಸ್ದಾಗ ಎಲ್ರೂ ಪರಮಾತ್ಮನನ್ನ ಕೂಗಿ ಕರಿತೀವಿ. ಪರಮಾತ್ಮ ಬಂದು ನಮಗೆ ಮುಕ್ತಿಯನ್ನ ಕೊಡಿ, ಮುಕ್ತಿಯನ್ನ ಕೊಡಿ ಅಂತ ಕರೆದಾಗ ನಮ್ಮ ಕೂಗನ್ನ ಕೇಳಿ ಆ ಪರಮಾತ್ಮ ತಂದೆ ಕೂಡ ಈಗ ಬಂದ್ಬಿಟ್ರು. ನಾವ್ ಅವ್ರನ್ನ ಕರೆದ್ವಿ, ನಮ್ಮ ಕೂಗನ್ನ ಕೇಳಿ ಅವರು ಬಂದ್ರು. ಈಗ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ. ನಮಗೂ ಪಾತ್ರ ಮಾಡಿ ಸಾಕಾಗಿದೆ, ಇಲ್ಲಿರೋ ದುಃಖ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ನಾವು ಹೋಗ್ಲಿಕ್ಕೆ ರೆಡಿ, ನಾವು ಹೋಗ್ಲಿಕ್ಕೆ ರೆಡಿ, ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ. ಹೇಗೆ ಆ ಹುಡುಗನಿಗೆ ಆಟದಲ್ಲಿ ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ಅವ್ರ ತಂದೆಯನ್ನ ಕರ್ದ, ಅವ್ರ ತಂದೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರು. ಆ ಹುಡುಗ ಹೋಗ್ಲಿಕ್ಕೆ ರೆಡಿ, ಅವ್ರ ತಂದೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ. ಆದರೆ ಅಲ್ಲಿರೋ ಬೇರೆ ಹುಡುಗರು ಏನ್ ಹೇಳಿದ್ರು? ನೀನ್ ಸೋಲು ಅಥವಾ ಗೆಲ್ಲು, ಆಟೋ ಮುಗಿಯೋವರೆಗೂ ಏನ್ ಮಾಡ್ಬೇಕು? ಆಡ್ಲೇಬೇಕು ಅಂತ ಹೇಗೆ ಆ ಹುಡುಗನಿಗೆ ಹೇಳಿದ್ರು, ಹಾಗೆ ಇಲ್ಲಿ ದುಃಖ ಇದೆ ಅಂತ ಹೇಳಿ ನಾವು ಪರಮಾತ್ಮನ ಜೊತೆಗೆ ಮುಕ್ತಿಯ ಲೋಕಕ್ಕೆ ಹೋಗಬೇಕು ಅಂತ ಬಯಸಿದರು ಪರಮಾತ್ಮ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಈಗ ರೆಡಿ ಇದ್ರೂ ಕೂಡ ಈ ಸೃಷ್ಟಿಯಲ್ಲಿ ನಾಟಕವನ್ನ ಮಾಡ್ತಾ ಇರೋ ಬೇರೆ ಪಾತ್ರಧಾರಿಗಳು ನಮಗೇನ್ ಹೇಳ್ತಾರೆ ಅಂದ್ರೆ, ನೀವು ಸುಖದ ಪಾತ್ರನಾದ್ರೂ ಮಾಡಿ, ದುಃಖದ ಪಾತ್ರನಾದ್ರೂ ಮಾಡಿ, ಆದ್ರೆ ಈ ನಾಟಕ ಮುಗಿಯೋವರೆಗೂ ನೀವು ಪಾತ್ರವನ್ನ ಮಾಡ್ಲೇಬೇಕು. ಯಾಕೆಂದ್ರೆ ಒಬ್ಬ ಪಾತ್ರಧಾರಿ ಇಲ್ಲ ಅಂದ್ರೂ ನಾಟಕ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸೃಷ್ಟಿ ಒಂದು ನಾಟಕ, ನಾವೆಲ್ಲರೂ ಪಾತ್ರಧಾರಿಗಳು. ಅದಕ್ಕೆ ಇಲ್ಲಿರೋ ಪಾತ್ರಧಾರಿಗಳು ಹೇಳ್ತಾರೆ ನೀವು ಪಾತ್ರ ಮಾಡ್ಲೇಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ಈಗ ಪರಮಾತ್ಮ ತಂದೆ ಕೂಡ ನಮಗೆ ಹೇಳ್ತಾರೆ, ಇನ್ನು ಕೆಲವೇ ದಿನ. ಈಗ ಹುಡುಗನಿಗೆ ಅವ್ರ ತಂದೆ ಏನ್ ಹೇಳಿದ್ರು? ಇನ್ ಸ್ವಲ್ಪ ಹೊತ್ತು ಆಡ್ಬಿಡು, ನಿನ್ನನ್ನೇನ್ ಮಾಡ್ತೀನಿ, ಆಟ ಮುಗಿದ ತಕ್ಷಣ ಮನೆಗ್ ಕರ್ಕೊಂಡು ಹೋಗ್ತೀನಿ ಅಂದ್ರು. ಹಾಗೆ ಈಗ ಪರಮಾತ್ಮ ಕೂಡ ನಮಗೆ ಹೇಳ್ತಾ ಇದ್ದಾರೆ, ಇನ್ನು ಕೆಲವೇ ದಿನ ಈ ನಾಟಕ ಮುಗಿಲಿಕ್ಕೆ ಬಂದಿದೆ, ನೀನಿನ್ನು ಸ್ವಲ್ಪ ದಿನ ಏನ್ ಮಾಡು, ನಾಟಕವನ್ನ ಮಾಡು, ನಾನು ವಾಪಸ್ ಮನೆಗೆ ನಾಟಕ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ ಅಂತ ಪರಮಾತ್ಮ ತಂದೆ ಹೇಳ್ತಾರೆ. ಅದಕ್ಕೆ ನಮಗಿಷ್ಟ ಇಲ್ಲ ಅಂದ್ರೂ ನಾವೇನ್ ಮಾಡ್ತೀವಿ? ಕಷ್ಟಪಟ್ಟು ದುಃಖ ಪಟ್ಟಾದ್ರೂ ಪಾತ್ರವನ್ನ ಮುಗಿಸ್ತೀವಿ. ಪಾತ್ರ ಮುಗಿದ ತಕ್ಷಣ ಏನ್ ಮಾಡ್ತೀವಿ? ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ನಿಜ ಮನೆಯಾದ ಆ ಮುಕ್ತಿಯ ಲೋಕಕ್ಕೆ, ಪರಮಧಾಮ ಶಾಂತಿಧಾಮಕ್ಕೆ ಹೋಗ್ತೀವಿ. ಆ ಹುಡುಗ ಏನ್ ಮಾಡ್ದ? ಆಟ ಮುಗಿದ ತಕ್ಷಣ ಅವ್ರ ತಂದೆ ಜೊತೆಗೆ ಮನೆಗ್ ಹೋದ. ಮನೆಗ್ ಹೋದ್ಮೇಲೆ ಮನೆಯಲ್ಲೇ ಇದ್ನ. ಮತ್ತೊಂದ್ 15 ದಿನ ಆದ್ಮೇಲೆ ಮತ್ತೇನ್ ವಿಚಾರ ಬಂತು? ನಾನ್ ಸೋತಿದ್ದೆ ಅನ್ನೋದು ಮರ್ತ್ ಹೋಯ್ತು. ಮತ್ ವಿಚಾರ ಬಂತು, ನಾನ್ ಹೋಗ್ಬೇಕು, ಏನ್ ಮಾಡ್ಬೇಕು? ಆಟ ಆಡ್ಬೇಕು ಅಂತ ಆ ಹುಡುಗನಿಗೆ ಹೇಗ್ ವಿಚಾರ ಬಂತು, ಹಾಗೆ ಪರಮಧಾಮಕ್ಕೆ ಹೋದ್ಮೇಲೆ, ಮುಕ್ತಿಯ ಲೋಕಕ್ಕೆ ಹೋದ್ಮೇಲೆ, ಆ ಮುಕ್ತಿಯ ಲೋಕದಲ್ಲಿ ನಾವು ಸುಮ್ನೆ ಇರಲ್ಲ, ಕೆಲವು ದಿನ ಮಾತ್ರ ಶಾಂತವಾಗಿರ್ತೀವಿ ಶಾಂತಿಯ ಲೋಕದಲ್ಲಿ ಪರಮಾತ್ಮ ತಂದೆಯ ಜೊತೆ. ಮತ್ತೆ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತೀವಿ? ಇಲ್ಲೇನು ನಾಟಕ ನಡೀತಾ ಇದೆನೋ ಈ ನಾಟಕವನ್ನ ಅಲ್ಲಿ ಕುತ್ಕೊಂಡು ಪುನಃ ನಾವು ನೋಡ್ತೀವಿ. ಯಾವಾಗ ನಾಟಕವನ್ನ ನೋಡ್ತೀವೋ ಇಲ್ಲಿ ಎಲ್ರೂ ಸುಖದ ಪಾತ್ರವನ್ನ ಮಾಡೋದನ್ನ ನೋಡಿ ಮತ್ತೆ ನಮಗೂ ಏನ್ ಇಚ್ಛೆ ಬರ್ತದೆ? ನಾನೂ ಹೋಗ್ಬೇಕು ಪಾತ್ರ ಮಾಡ್ಬೇಕು, ನಾನೂ ಹೋಗ್ಬೇಕು ಪಾತ್ರ ಮಾಡ್ಬೇಕು ಅನ್ನೋ ವಿಚಾರ ನಮಗೆ ಬರ್ತದೆ. ಆಗ ಪುನಃ ಪರಮಾತ್ಮ ತಂದೆ ಹೇಳ್ತೀವಿ, ಮತ್ತೆ ನಮ್ಮನ್ನೇನ್ ಮಾಡು, ಈ ಸೃಷ್ಟಿ ನಾಟಕದ ಸ್ಟೇಜ್ನ ಮೇಲೆ ಕಳಿಸು ಅಂತ. ಹೇಗೆ ಆ ಹುಡುಗ ಒಂದ್ಸರಿ ಸೋತು ಮನೆಗ್ ಹೋದ್ಮೇಲೆ 15 ದಿನದ ನಂತರ ಪುನಃ ನಾನು ಆಟ ಆಡ್ಲಿಕ್ಕೆ ಹೋಗ್ತೀನಿ ಅಂದಾಗ ಅವ್ರ ತಂದೆ ಏನ್ ಹೇಳಿದ್ರು? ಬೇಡ ಹೋಗೋದು, ಅಲ್ಲಿ ಹೋದ್ರೆ ಸೋಲ್ತೀಯ, ಸೋತ್ರ ನಿನಗೆ ದುಃಖ ಆಗ್ತದೆ, ಬೇಡ ಅಂತ ಹೇಳಿದ್ರು. ಆದ್ರ ಆ ಹುಡುಗ ಕೇಳಲಿಲ್ಲ, ಹಠ ಮಾಡಿ ಹೋದ. ಹಾಗೆ ನಾವು ಒಮ್ಮೆ ಮುಕ್ತಿಗೋಗಿ ವಾಪಸ್ ಪರಮಾತ್ಮನಿಗೆ ನಮ್ಮನ್ನ ಈ ಸೃಷ್ಟಿಗೆ ಕಳಿಸು ಅಂತ ಕೇಳಿದಾಗ ಪರಮಾತ್ಮನು ಹೇಳ್ತಾರೆ ಬೇಡ ಹೋಗೋದು, ಯಾಕೆಂದ್ರೆ ಅಲ್ಲಿ ದುಃಖ ಇರ್ತದೆ, ಕಷ್ಟ ಇರ್ತದೆ, ನಿಮಗೆ ಸಹನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಬೇಡ ಅಂತ ಪರಮಾತ್ಮ ಹೇಳಿದ್ರೆ ನಾವು ಕೇಳ್ತೀವ? ಹೇಗ ಹುಡುಗ ಕೇಳಲಿಲ್ಲ, ನಾನು ಹೋಗ್ಲೇಬೇಕು, ಆಟ ಆಡ್ಲೇಬೇಕು ಅನ್ನೋ ಅದೇ ರೀತಿ ನಾವು ಕೂಡ ಪರಮಾತ್ಮನಿಗೆ ಹೇಳ್ತೀವಿ, ಇಲ್ಲ ನಾನು ಹೋಗ್ಲೇಬೇಕು, ಪಾತ್ರ ಮಾಡ್ಲೇಬೇಕು ಅಂತ. ಆಗ ಪುನಃ ಆ ಪರಮಾತ್ಮ ತಂದೆ ನಮ್ಮನ್ನ ಈ ಸೃಷ್ಟಿಗೆ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾರೆ. ಮತ್ತೆ ನಾವೇನ್ ಮಾಡ್ತೀವಿ? ಸೃಷ್ಟಿಯಲ್ಲಿ ಮೊದಲು ಸುಖದ ಪಾತ್ರವನ್ನ ಮಾಡ್ತೀವಿ. ನಂತರ ಯಾವಾಗ ಜೀವನದಲ್ಲಿ ದುಃಖ ಸ್ಟಾರ್ಟ್ ಆಗ್ತದೋ, ದುಃಖ ಸ್ಟಾರ್ಟ್ ಆದ ತಕ್ಷಣ ಏನ್ ಮಾಡ್ತೀವಿ? ಪರಮಾತ್ಮನಿಗೆ ಹೇಳ್ತೀವಿ, ಪರಮಾತ್ಮ ನಮ್ಮನ್ನ ಕರ್ಕೊಂಡು ಹೋಗು. ಈ ರೀತಿ 1 ಸಾರಿ 2 ಸಾರಿ ಅಲ್ಲ, ಪ್ರತಿ ಬಾರಿ ನಾವ್ ಈ ಸೃಷ್ಟಿಗೆ ಬಂದ್ರು ಸುಖ ಇರೋರಿಗೂ ಚೆನ್ನಾಗಿ ಖುಷಿಯಿಂದ ಪಾತ್ರ ಮಾಡ್ತೀವಿ. ದುಃಖ ಸ್ಟಾರ್ಟ್ ಆದ ತಕ್ಷಣ ಏನ್ ಬಯಸ್ತೀವಿ? ಈ ಜಗತ್ತಿನಿಂದ ಮುಕ್ತಾಗಿ ಮುಕ್ತಿಯ ಲೋಕಕ್ಕೆ ಹೋಗಬೇಕು ಅಂತ ಬಯಸ್ತೀವಿ. ಈ ರೀತಿ ಬಾರಿ ಬಾರಿಗೂ ಈ ಸೃಷ್ಟಿ ಅನ್ನುವಂತಹ ಕಾಲಚಕ್ರದಲ್ಲಿ ಬಂದು ನಾವೆಲ್ಲರೂ ಏನ್ ಮಾಡ್ತಾ ಇರ್ತೀವಿ? ಪಾತ್ರವನ್ನ ಮಾಡೋದು, ಪಾತ್ರ ಮುಗಿಸಿ
ವಾಪಸ್ ಮನೆಗೆ ಹೋಗೋದನ್ನ ಮಾಡ್ತಾ ಇರ್ತೀವಿ. ಈ ಸೃಷ್ಟಿ ಅನ್ನುವಂಥದ್ದು ಒಂದು ಕಾಲಚಕ್ರ, ನಾಟಕ ಚಕ್ರ ಆಗಿದೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಚಕ್ರಗಳಿದೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಗಡಿಯಾರದ ಮುಳ್ಳು ಕೂಡ ಏನಾಗ್ತಾ ಇರ್ತದೆ, ಪ್ರತಿ ಕ್ಷಣ ತಿರುಗ್ತಾನೆ ಇರ್ತದೆ. ತಿರುಗ್ತಾ ಇರುವಂತಹ ಗಡಿಯಾರದ ಮುಳ್ಳಿನಲ್ಲಿ ರಾತ್ರಿ 12 ಗಂಟೆ ಆಯ್ತು ಅಂದ್ರೆ ನೀವೇನ್ ಹೇಳ್ತೀರಿ? ಇವತ್ತಿನ ದಿನ ಮುಗೀತು. ಇವತ್ತಿನ ದಿನ ಮುಗೀತು ಅಂದ್ರೆ ಗಡಿಯಾರ ತಿರುಗೋದೇನಾದ್ರೂ ನಿಲ್ತದ? ನಿಲ್ಲೋದಿಲ್ಲ. ಮತ್ತೇನಾಗ್ತದೆ? ಹೊಸ ದಿನ ಪ್ರಾರಂಭ ಆಗ್ತದೆ, ಮತ್ತೆ ಗಡಿಯಾರದ ಮುಳ್ಳು ತಿರುಗ್ತಾನೆ ಇರ್ತದೆ. ಹೇಗೆ ಹಗಲು ರಾತ್ರಿಯ ಚಕ್ರ. ಹಗಲಿದ್ದಿದ್ದು ರಾತ್ರಿ ಆಗ್ತದೆ, ರಾತ್ರಿ ಇದ್ದಿದ್ದು ಪುನಃ ಹಗಲಾಗ್ತದೆ. ಯಾವಾಗ ಸ್ಟಾರ್ಟ್ ಆಯ್ತು? ಹಗಲಿದ್ದಿದ್ದು ರಾತ್ರಿ ಆಗ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತು? ರಾತ್ರಿ ಇದ್ದಿದ್ದು ಹಗಲಾಗ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತು? ಯಾವಾಗ ಎಂಡ್ ಆಗ್ತದೆ? ಎಂಡ್ ಆಗ್ತದ? ಈ ಹಗಲು ರಾತ್ರಿಯ ಚಕ್ರಕ್ಕೆ ಅಂತ್ಯನೇ ಇಲ್ಲ. ಹಗಲಿದ್ದಿದ್ದು ರಾತ್ರಿ ಆಗ್ತದೆ, ರಾತ್ರಿ ಇದ್ದಿದ್ದು ಪುನಃ ಏನಾಗ್ತದೆ? ಹಗಲಾಗ್ತದೆ. ಈ ರೀತಿ ಈ ಚಕ್ರ ಸದಾ ತಿರುಗ್ತಾನೆ ಇರ್ತದೆ. ಹೇಗೆ ಹಗಲು ರಾತ್ರಿಯ ಚಕ್ರ ಸದಾ ತಿರುಗ್ತಿರ್ತದೋ ಅದೇ ರೀತಿ ವಾರಗಳ ಚಕ್ರ. ಶನಿವಾರ ಬಂತು ಅಂದ ತಕ್ಷಣ ಏನ್ ಹೇಳ್ತೀರಾ? ವಾರದ ಅಂತ್ಯ. ಭಾನುವಾರ ಬಂದ ತಕ್ಷಣ ಆದಿತ್ಯವಾರ, ವಾರದ ಆರಂಭ ಅಂತ ಹೇಳ್ತೀರಾ. ಯಾವತ್ತಿಂದ ಸ್ಟಾರ್ಟ್ ಆಯ್ತು, ಯಾವತ್ತು ಮುಗೀತದೆ? ಇದಕ್ಕೂ ಏನಿಲ್ಲ, ಒಂದು ಆದಿ ಮತ್ತು ಅಂತ್ಯ ಅನ್ನೋದು ಇಲ್ವೇ ಇಲ್ಲ. ವಾರದ ಚಕ್ರ ಕೂಡ ಯಾವಾಗ್ಲೂ ತಿರುಗ್ತಾ ಇರ್ತದೆ, ಋತುಗಳ ಚಕ್ರ ಕೂಡ ಯಾವಾಗ್ಲೂ ತಿರುಗ್ತಾ ಇರ್ತದೆ. ಅದೇ ರೀತಿ ಭೂಮಿ ಕೂಡ 365 ದಿನಕ್ಕೊಮ್ಮೆ ಏನಾಗ್ತಾ ಇರ್ತದೆ? ತಿರುಗ್ತಾ ಇರ್ತದೆ. 365 ದಿನ ಮುಗೀತು ಅಂದ್ರೆ ನಾವ್ ಹೇಳ್ತೀವಿ ಭೂಮಿದು ಒಂದು ಸರ್ಕಲ್ ಮುಗೀತು ಅಂದ್ರೆ ಭೂಮಿ ಒಂದು ರೌಂಡ್ ತಿರುಗೋದು ಮುಗೀತು ಅಂತೀವಿ. ಹಾಗಂತ ಹೇಳಿ ಭೂಮಿ ತಿರುಗೋದನ್ನ ನಿಲ್ಲಿಸ್ಬಿಡ್ತದ? ಮತ್ತು ಏನಾಗ್ತಿರ್ತದೆ? ಭೂಮಿ ತಿರುಗ್ತಾನೆ ಇರ್ತದೆ. ಆದ್ರೆ ಕೇವಲ ಒಂದು ಸರ್ಕಲ್ ಮುಗಿಲಿಕ್ಕೆ, ಭೂಮಿಯ ಒಂದು ಚಕ್ರ ಮುಗಿಲಿಕ್ಕೆ 1 ವರ್ಷ ಬೇಕು, 365 ದಿನ ಬೇಕು ಅಂತ ಹೇಳಿ ಹೇಳ್ತೀವಿ. ಅದೇ ರೀತಿ ಈ ಸೃಷ್ಟಿ ಅನ್ನುವಂತಹ ನಾಟಕ ಚಕ್ರ ಅಥವಾ ಕಾಲಚಕ್ರ ಏನಿದೆ, ಇದು ಅನಾದಿಯಿಂದಲೂ ಏನಾಗ್ತಾ ಇದೆ? ತಿರುಗ್ತಾನೆ ಇದೆ. ಹೇಗೆ ಹಗಲು ರಾತ್ರಿಯ ಚಕ್ರ ತಿರುಗ್ತಾ ಇದೆನೋ, ವಾರದ ಚಕ್ರ, ಋತುಗಳ ಚಕ್ರ ತಿರುಗ್ತಾ ಇದೆನೋ, ಅದೇ ರೀತಿ ಸೃಷ್ಟಿ ಅನ್ನುವಂತಹ ಕಾಲಚಕ್ರ ಕೂಡ ಏನಾಗಿದೆ? ಸದಾ ತಿರುಗ್ತಾ ಇದೆ. ಸದಾ ತಿರುಗ್ತಾ ಇದ್ರುನು ಹೇಗೆ ಭೂಮಿದು ಒಂದು ಸರ್ಕಲ್ ಮುಗಿಬೇಕು ಅಂದ್ರೆ 365 ದಿನ ಬೇಕು, ಅದೇ ರೀತಿ ಈ ಸೃಷ್ಟಿ ಅನ್ನುವಂತಹ ನಾಟಕ ಚಕ್ರದ ಒಂದು ಸರ್ಕಲ್ ಮುಗಿಬೇಕು ಅಂದ್ರೆ 5000 ವರ್ಷ ಬೇಕು. 5000 ವರ್ಷಕ್ಕೊಮ್ಮೆ ಏನಾಗ್ತದೆ? ಈ ನಾಟಕ ಚಕ್ರ ತಿರುಗ್ತದೆ. ಇದ್ರ ಅರ್ಥ ನಾಟಕ ಚಕ್ರದ ಅಂತ್ಯ ಆಯ್ತು ಅಂತ ಹೇಳಿ ಅರ್ಥ ಅಲ್ಲ. 5000 ವರ್ಷ ಆಯ್ತು ಅಂದ್ರೆ ಬರೀ ಒಂದು ಸರ್ಕಲ್ ಮುಗೀತಷ್ಟೇ. ಹೇಗೆ ಭೂಮಿದು 365 ದಿನ ಆದ್ರೆ ಒಂದು ಸರ್ಕಲ್ ಮುಗೀತು, ಆದ್ರೆ ಭೂಮಿ ತಿರುಗ್ತಾನೆ ಇರ್ತದೋ ಹಾಗೆ ಈ ಸೃಷ್ಟಿ ಅನ್ನುವಂತಹ ಕಾಲಚಕ್ರದ್ದು ಕೂಡ 5000 ವರ್ಷ ಆದ್ರೆ ಕೇವಲ ಒಂದು ಸರ್ಕಲ್ ಮುಗೀತದೆ, ಆದ್ರೆ ಸೃಷ್ಟಿ ಅನ್ನೋ ಕಾಲಚಕ್ರ ಸದಾ ತಿರುಗ್ತಾನೆ ಇರ್ತದೆ. ಈ ಸೃಷ್ಟಿ ಅನ್ನುವಂತಹ ಕಾಲಚಕ್ರಕ್ಕೆ ಸ್ವದರ್ಶನ ಚಕ್ರ ಅಥವಾ ಸುದರ್ಶನ ಚಕ್ರ ಅಂತ ಕರಿತೀವಿ. ನೀವೆಲ್ರೂ ನಾರಾಯಣನ ಕೈಯಲ್ಲಿ, ವಿಷ್ಣುವಿನ ಕೈಯಲ್ಲಿ, ಶ್ರೀಕೃಷ್ಣನ ಕೈಯಲ್ಲಿ ಯಾವ ಚಕ್ರವನ್ನ ನೋಡ್ತೀರಾ? ಸುದರ್ಶನ ಚಕ್ರ ಅಥವಾ ಸ್ವದರ್ಶನ ಚಕ್ರ. ಸುದರ್ಶನ, ಸು ಅಂದ್ರೆ ಒಳ್ಳೆಯದು, ದರ್ಶನ ಅಂದ್ರೆ ಒಳ್ಳೆಯದರ ದರ್ಶನವನ್ನ ಮಾಡ್ಕೊಳ್ಳೋದು ಅಂದ್ರೆ ಒಳ್ಳೆಯದನ್ನ ನೋಡೋದು. ಸ್ವದರ್ಶನ ಅಂದ್ರೆ ಸ್ವಯಂನ ದರ್ಶನವನ್ನ ಮಾಡ್ಕೊಳ್ಳೋದು. ಕೃಷ್ಣನ ಕೈಯಲ್ಲಿರುವಂತಹ ಸ್ವದರ್ಶನ ಚಕ್ರ, ನಾರಾಯಣನ ಕೈಯಲ್ಲಿರುವಂತಹ ಸ್ವದರ್ಶನ ಚಕ್ರ ನಮ್ಮೆಲ್ಲರಿಗೂ ಸ್ವಯಂನ ದರ್ಶನವನ್ನ ಮಾಡಿಸ್ತದೆ ಅಥವಾ ಒಳ್ಳೆಯದರ ದರ್ಶನವನ್ನ ಮಾಡಿಸ್ತದೆ. ಅದೇ ಚಕ್ರ ಈ ಚಕ್ರ ಆಗಿದೆ, ಸ್ವದರ್ಶನ ಚಕ್ರ ಅಥವಾ ಸುದರ್ಶನ ಚಕ್ರ. ಈ ಸುದರ್ಶನ ಚಕ್ರ ಸ್ವಸ್ತಿಕ್ನ ರೂಪದಲ್ಲಿ ಇದೆ. ನಿಮ್ಮ ಎದುರುಗಡೆ ಏನ್ ಕಾಣಿಸ್ತಾ ಇದೆ? ಸ್ವಸ್ತಿಕ್ನ ಚಿತ್ರ ಕಾಣಿಸ್ತಾ ಇದೆ. ವ್ಯಾಪಾರಿಗಳು ಕೂಡ ವ್ಯಾಪಾರವನ್ನ ಆರಂಭ ಮಾಡ್ಬೇಕಾದ್ರೆ ಯಾವ ಚಿತ್ರವನ್ನ ಬರೀತಾರೆ? ಸ್ವಸ್ತಿಕ್ನ ಚಿತ್ರವನ್ನ ಬರೆದು ಅದರಲ್ಲಿ ಶುಭ ಮತ್ತು ಲಾಭ ಅನ್ನುವಂತಹ ಶಬ್ದವನ್ನ ಬರೀತಾರೆ. ಅದೇ ರೀತಿ ಶ್ರೀ ಗಣೇಶನ ಮೂರ್ತಿಯನ್ನ ಇಟ್ಟಾಗ ಅಲ್ಲೂ ಕೂಡ ಏನ್ ಮಾಡ್ತಾರೆ? ಸ್ವಸ್ತಿಕ್ನ ಚಿತ್ರವನ್ನ ಬರೀತಾರೆ ಶ್ರೀ ಗಣೇಶನ ಹಿಂದೆ. ಯಾಕೆಂದ್ರೆ ಶುಭ ಮತ್ತು ಲಾಭ. ಈ ಸ್ವಸ್ತಿಕ್ ನಮಗೆ ಏನನ್ನ ಸೂಚಿಸ್ತದೆ? ಸ್ವಸ್ತಿಕ್ ಅನ್ನುವಂತಹ ಚಿಹ್ನೆ
ಏನನ್ನ ಸೂಚಿಸ್ತದೆ ಅಂದ್ರೆ ಈ ಸೃಷ್ಟಿಯಲ್ಲಿ ಸದಾ ಶುಭನೇ ಇದೆ, ಈ ಸೃಷ್ಟಿಯಲ್ಲಿ ಸದಾ ಲಾಭನೇ ಇದೆ. ಅಂದ್ರೆ ಈ ಸೃಷ್ಟಿ ಚಕ್ರ ಏನಿದೆ, ಕಾಲಚಕ್ರ, ಇದು ನಮಗೆ ಏನು ಸೂಚನೆಯನ್ನ ಕೊಡ್ತಾ ಇದೆ ಅಂದ್ರೆ ಈ ಸೃಷ್ಟಿಯಲ್ಲಿ ಸದಾ ಶುಭ ಅಂದ್ರೆ ಒಳ್ಳೆಯದೇ ಇದೆ. ಲಾಭ ಅಂದ್ರೆ ನಿಮಗೆಲ್ರಿಗೂ ಏನಾಗ್ತಾ ಇದೆ, ಲಾಭನೇ ಆಗ್ತಾ ಇದೆ. ಅಂದ್ರೆ ಸದಾ ಒಳ್ಳೆಯದೇ ಆಗ್ತಾ ಇದೆ ಈ ನಾಟಕ ಚಕ್ರದಲ್ಲಿ ಅನ್ನೋದನ್ನ ಈ ಸ್ವಸ್ತಿಕ್ನ ಚಿಹ್ನೆ ನಮಗೆ ಸೂಚಿಸ್ತದೆ. ಈ ಸೃಷ್ಟಿ ನಾಟಕದಲ್ಲಿ ಎಂದೂ ಯಾರಿಗೂ ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕಾಲಚಕ್ರನೇ ಹೇಳ್ತದೆ, ಈ ಕಾಲಚಕ್ರದಲ್ಲಿ ಎಂದೂ ಯಾರಿಗೂ ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಸೃಷ್ಟಿಯ ರಚಯಿತ ಸ್ವಯಂ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮನೇ ರಚಿಸಿರುವಂತಹ ಈ ನಾಟಕ ಚಕ್ರದಲ್ಲಿ ಎಂದೂ ಯಾರಿಗೂ ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 18 ಅಧ್ಯಾಯದ 700 ಶ್ಲೋಕ ಇರುವಂತಹ ಸಂಪೂರ್ಣ ಭಗವದ್ಗೀತೆಯ ಸಾರ ಏನಾಗಿದೆ, ಹಿಂದೆ ಆಗಿದ್ದು ಒಳ್ಳೆಯದೇ, ಇವತ್ತಾಗ್ತಾ ಇರೋದು ಒಳ್ಳೆಯದೇ, ಮುಂದೇನಾಗ್ತದೋ ಅದಿನ್ನೂ ಜಾಸ್ತಿ ಒಳ್ಳೆಯದೇ ಆಗಿದೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಏನೆಲ್ಲ ನಡೀತಾ ಇದೆನೋ ಅದ್ಯಾವುದು ಕಾರಣ ಇಲ್ಲದೆ ನಡೀತಾ ಇಲ್ಲ. ಎಲ್ಲದ್ರ ಹಿಂದೆನೂ ಏನಿದೆ, ಒಂದು ಕಾರಣ ಇದೆ. ಪ್ರತಿ ಕ್ಷಣ ಇಲ್ಲೇನಾಗ್ತಾ ಇದೆ, ಒಳ್ಳೆಯದೇ ಆಗ್ತಾ ಇದೆ, ಒಳ್ಳೆಯದೇ ಆಗ್ತಾ ಇದೆ ಅನ್ನೋದನ್ನೇ ಭಗವದ್ಗೀತೆಯ ಸಾರ ಹೇಳ್ತದೆ. ಪರಮಾತ್ಮ ತಂದೆ ಹೇಳ್ತಾರೆ, ಒಳ್ಳೆಯದೇ ಆಗ್ತಾ ಇದೆ, ಒಳ್ಳೆಯದೇ ಆಗ್ತಾ ಇದೆ. ಹಿಂದೆ ಕೂಡ ಒಳ್ಳೇದಾಗಿತ್ತು, ಈಗ್ಲೂ ಒಳ್ಳೇದಾಗ್ತಾ ಇದೆ, ಮುಂದೆ ಕೂಡ ಒಳ್ಳೆಯದೇ ಆಗ್ತದೆ ಅನ್ನೋದನ್ನ ಭಗವದ್ಗೀತೆಯ ಸಾರದ ರೂಪದಲ್ಲಿ, ಈ ಸೃಷ್ಟಿ ನಾಟಕ ಚಕ್ರದ ಸಾರದ ರೂಪದಲ್ಲಿ ಪರಮಾತ್ಮ ತಂದೆ ನಮಗ್ ತಿಳಿಸ್ತಾರೆ, ನಿಮ್ಮೆಲ್ರಿಗೂ ಸದಾ ಒಳ್ಳೆಯದೇ ಆಗ್ತಾ ಇದೆ ಅಂತ. ಆದರೆ ಇಲ್ಲಿ ಕುಳಿತಿರುವಂತಹ ನೀವೆಲ್ರೂ ಏನ್ ಹೇಳ್ತೀರ? ನನ್ನ ಜೀವನದಲ್ಲಿ ಯಾವಾಗ್ಲೂ ಒಳ್ಳೆಯದೇ ಆಗ್ತಾ ಇದೆ ಅಂತ ಹೇಳ್ತಿರೋ, ಅಥವಾ ನನ್ನ ಜೀವನದಲ್ಲಿ ಯಾವಾಗ್ಲೂ ಕೆಟ್ಟದ್ದಾಗ್ತಾ ಇದೆ ಅಂತ ಹೇಳ್ತಿರೋ? ಏನ್ ಹೇಳ್ತೀರಾ? ಬಾಯಿಂದ ಹೇಳ್ತಿರೋದಲ್ಲ, ಮನಸ್ಸಿನಲ್ಲಿ ಅನುಭವ ಮಾಡ್ತಾ ಇರೋದು. ನೀವೆಲ್ರೂ ಜೀವನದಲ್ಲಿ ಏನ್ ಅನುಭವ ಮಾಡ್ತಾ ಇದ್ದೀರಿ? ಪ್ರತಿ ಕ್ಷಣ ನನಗೆ ಒಳ್ಳೇದಾಗ್ತಾ ಇದೆ ಅಂತ ಅನುಭವ ಮಾಡ್ತಾ ಇದ್ದೀರೋ, ಅಥವಾ ನನ್ನ ಜೀವನದಲ್ಲಿ ಯಾವಾಗ್ಲೂ ನನಗೆ ಕೆಟ್ಟದ್ದೇ ಆಗ್ತಾ ಇದೆ? ಬೇರೆಯವರಿಗೆ ಒಳ್ಳೇದಾಗ್ತಾ ಇದೆ, ಆದ್ರೆ ನನಗ್ ಮಾತ್ರ ಒಳ್ಳೇದು ಆಗ್ತಾ ಇಲ್ಲ. ನನಗೇನಾಗ್ತಾ ಇದೆ? ಕೆಟ್ಟದ್ದೇ ಆಗ್ತಾ ಇದೆ, ಕೆಟ್ಟದ್ದೇ ಆಗ್ತಾ ಇದೆ. ಯಾಕಂದ್ರೆ ಕಣ್ಮುಂದೇನ್ ಕಾಣಿಸ್ತಾ ಇದೆ? ಕೆಟ್ಟದ್ದಾಗೋದು ಕಾಣಿಸ್ತಾ ಇದೆ. ಕೆಟ್ಟದ್ದಾಗೋದು ಕಾಣಿಸ್ಬೇಕಾದ್ರೆ ಒಳ್ಳೇದಾಗ್ತಿದೆ ಅಂತ ಹೇಗೆ ನಾವು ಅನ್ಕೊಳ್ಳೋದು? ಅನ್ಕೊಳ್ಳಿಕ್ಕಾಗ್ತದ? ಅನ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ನಮ್ಮ ಮಾತು ನನಗೆ ಕೆಟ್ಟದ್ದಾಗ್ತಾ ಇದೆ ಅನ್ನೋದು ನಮ್ಮ ಜೀವನದ ಸಾರ, ನಮ್ಮ ಶಬ್ದ. ಪರಮಾತ್ಮನ ಶಬ್ದ ಗೀತೆಯಲ್ಲಿ ಒಳ್ಳೆಯದೇ ಆಗ್ತಾ ಇದೆ, ಒಳ್ಳೆಯದೇ ಆಗ್ತಾ ಇದೆ ಅಂತ ಅಂದ್ಮೇಲೆ ಯಾರು ಹೇಳ್ತಾ ಇರೋದು ಸರಿ? ಒಳ್ಳೇದಾಗ್ತಾ ಇದೆ ಅಂತ ಪರಮಾತ್ಮ ತಂದೆ ಗೀತೆಯಲ್ಲಿ ಹೇಳ್ತಾ ಇರೋದು ಸರಿನೋ, ಕೆಟ್ಟದ್ದಾಗ್ತಾ ಇದೆ ಅಂತ ನಾವು ಹೇಳ್ತಾ ಇರೋದು ಸರಿನೋ? ಯಾರು ಹೇಳ್ತಾ ಇರೋದು ಸರಿ? ಪರಮಾತ್ಮ ಹೇಳ್ತಾ ಇರೋದೇ ಸರಿ. ಒಳ್ಳೇದಾಗ್ತಿದೆ ಅಂತ ಪರಮಾತ್ಮ ಹೇಳ್ತಿದ್ದಾರೆ ಅಂದ್ಮೇಲೆ ಅದು 100% ಸತ್ಯ. ಆದರೂ ಕೆಲವೊಮ್ಮೆ ಕೆಟ್ಟದ್ದಾಗೋದನ್ನ ನೋಡಿದಾಗ ಒಳ್ಳೇದಾಗ್ತಾ ಇದೆ ಅಂತ ಹೇಗೆ ಸ್ವೀಕಾರ ಮಾಡೋದು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದೇ ಬರ್ತದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ಬೇಕು ಅಂದ್ರೆ, ಇಬ್ಬರು ಫ್ರೆಂಡ್ಸ್ ಇದ್ರು, ಇಬ್ರು ಕೂಡ ಬಾಲ್ಯದಿಂದಲೂ ಏನಾಗಿದ್ರು, ಬಹಳ ಒಳ್ಳೆಯ ಸ್ನೇಹಿತರು ಆಗಿದ್ರು. ಇಬ್ರು ಏನ್ ಮಾಡ್ತಾ ಇದ್ರು, ಒಟ್ಟಿಗೆ ಸ್ಕೂಲಿಗೆ ಹೋಗ್ತಾ ಇದ್ರು, ಒಟ್ಟಿಗೆ ಶಿಕ್ಷಣವನ್ನ ಕಲಿತಾ ಇದ್ರು, ಇಬ್ರು ಒಂದೇ ಕ್ಲಾಸ್ ನಲ್ಲಿ ಓದ್ತಾ ಇದ್ರು. ಓದಿ ದೊಡ್ಡವರಾದ ನಂತರ ಇಬ್ರು ಸೇರಿ ಒಂದೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇಬ್ರು ಒಟ್ಟಿಗೆ ಇರ್ಬೇಕು ಅಂತ ಒಂದೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಒಂದೇ ರೀತಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಒಂದೇ ಕಾರ್ಯವನ್ನ ಮಾಡ್ತಾ ಇದ್ರು. ಈ ರೀತಿ ಕಾರ್ಯವನ್ನ ಮಾಡ್ಬೇಕಾದಾಗ ಕೆಲವು ದಿನಗಳ ನಂತರ ಇಬ್ರಲ್ಲಿ ಒಬ್ಬ ವ್ಯಕ್ತಿಗೆ, ಒಬ್ಬ ಸ್ನೇಹಿತನಿಗೆ ಮನಸ್ಸಿನಲ್ಲಿ ಏನ್ ಬಂತು? ದುರಾಸೆ ಬಂದ್ಬಿಡ್ತು. ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಇಬ್ರಿಗೂ ಚೆನ್ನಾಗಿ ಲಾಭ ಸಿಗ್ತಾ ಇದೆ. ಆದ್ರೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನ್ ಬಂತು? ಕೆಟ್ಟ ವಿಚಾರ, ದುರಾಸೆ ಬಂತು. ಆ ದುರಾಸೆಯ ಕಾರಣ ಅವನು ತನ್ನ ಸ್ನೇಹಿತನಿಗೆ ಗೊತ್ತಾಗದಂತೆ ತನ್ನ ಬಿಸ್ನೆಸ್ ನಲ್ಲಿ ಅನೇಕ ಮಾತಿನಲ್ಲಿ ಸ್ನೇಹಿತನಿಗೆ ಮೋಸವನ್ನ ಮಾಡಿ ತಾನು ಬಹಳಷ್ಟು ಲಾಭವನ್ನ ತಗೊಂಡ್ಬಿಡ್ತಾನೆ. ನಂತರ ಬಹಳಷ್ಟು ನಷ್ಟ ಆದಾಗ ಸ್ನೇಹಿತನಿಗೆ ಗೊತ್ತಾಗ್ತದೆ, ಇವನೆಲ್ಲ ತಗೊಂಡ್ಬಿಟ್ಟಿದ್ದಾನೆ,
ಈಗ ನನಗೇನಾಗಿದೆ, ಬಹಳ ನಷ್ಟ ಆಗಿದೆ ಅಂತ ಸ್ನೇಹಿತನಿಗೆ ಗೊತ್ತಾದಾಗ ಸ್ನೇಹಿತ ಅವನಿಗೆ ತಿಳಿಸ್ ಹೇಳ್ತಾನೆ, ಈ ರೀತಿ ನೀನ್ ಯಾಕೆ ಮಾಡ್ತಾ ಇದ್ದೀಯಾ, ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಇಬ್ರು ಒಳ್ಳೇದಾದ್ರೂ ಸಮಾನವಾಗಿ ಸ್ವೀಕಾರ ಮಾಡ್ಬೇಕು, ಕೆಟ್ಟದ್ದಾದ್ರೂ ಸಮಾನವಾಗಿ ಸ್ವೀಕಾರ ಮಾಡ್ಬೇಕು. ನೀನು ಮೋಸ ಮಾಡಿ ಅಷ್ಟೊಂದು ಹಣ ತೆಗೆದುಕೊಂಡಿದ್ದೀಯ ಅಂದ್ರೆ ಅದನ್ನ ವಾಪಸ್ ಬಿಸ್ನೆಸ್ ಅಲ್ಲಿ ಹಾಕು, ಅವಾಗೇನಾಗ್ತದೆ, ಇಬ್ರಿಗೂ ಸಮಾನವಾಗಿ ಲಾಭ ಸಿಗ್ತದೆ, ಕಂಪ್ನಿ ಕೂಡ ಉಳಿತದೆ ಅಂತ ಹೇಳಿದ್ರೆ ಅವನ್ ಮಾತ್ರ ಇವನ್ ಮಾತನ್ನ ಕೇಳಲ್ಲ. ಈಗ ನಷ್ಟ ಆಗ್ಬಿಟ್ಟಿದೆ, ಲಾಸ್ ಆಗಿದೆ, ನೀನೇನಾದ್ರೂ ಮಾಡ್ಕೋ, ಬೇಕಾದ್ರೆ ಇರು, ಬೇಡ ಅಂದ್ರೆ ಹೋಗು ಅಂತ ಹೇಳಿ ಸ್ನೇಹಿತನಿಗೆ ಹೇಳ್ಬಿಡ್ತಾನೆ. ಸ್ನೇಹಿತನಿಗೆ ಬಹಳ ದುಃಖ ಆಗ್ತದೆ, ಬಹಳ ನಷ್ಟ ಆಗಿರ್ತದೆ. ಅವನ್ ಅಲ್ಲಿಂದ ಹೋಗಿ ಮನೇಲಿ ಕುತ್ಕೊಂಡು ಒಂದ್ 2-3 ದಿನ ಅದನ್ನೇ ವಿಚಾರ ಮಾಡ್ತಾನೆ. ನನ್ ಫ್ರೆಂಡ್ ನನಗೆ ಇಷ್ಟೊಂದು ಮೋಸ ಮಾಡ್ದ, ಎಷ್ಟು ನಂಬಿದ್ದೆ ಅವನನ್ನ, ನನ್ ಫ್ರೆಂಡ್ ನನಗೆ ಇಷ್ಟೊಂದು ಮೋಸ ಮಾಡ್ದ ಅಂತ ಬಹಳ ದುಃಖಿ ಆಗ್ತಾನೆ. 2-3 ದಿನ ವಿಚಾರ ಮಾಡಿ ಪುನಃ ಏನ್ ಮಾಡ್ತಾನೆ, ನಾನು ಯಾಕೆ ಸುಮ್ನೆ ಇರ್ಬೇಕು, ನಾನು ಇವನಿಗಿಂತ ಮುಂದೆ ಹೋಗಿ ತೋರಿಸ್ಬೇಕು ಅಂತ ಪುನಃ ಇನ್ನೊಮ್ಮೆ ಅವನೇನ್ ಮಾಡ ಬಿಸ್ನೆಸ್ ಅನ್ನ ತಾನೊಬ್ನೇ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತ ಮೋಸ ಮಾಡಿದ್ದ, ಪುನಃ ಅವನೇನ್ ಮಾಡ್ದ, ಅದೇ ಬಿಸ್ನೆಸ್ ಅನ್ನ ಇನ್ನೊಮ್ಮೆ ಅದೇ ರೀತಿ ಮಾಡ್ತಾನೆ. ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. 1-2-3 ವರ್ಷ ಆಗೋದ್ರಲ್ಲಿ ಅವನಿಗ ಆ ಕಂಪ್ನಿಯಲ್ಲಿ ಎಷ್ಟು ಲಾಭ ಬರ್ತದೆ ಅಂದ್ರೆ ತಾನೇನು ಸ್ನೇಹಿತನಿಂದ ಕಳ್ಕೊಂಡಿದ್ನೋ ಅದಕ್ಕಿಂತ ಡಬ್ಬಲ್ ಲಾಭ ಬರ್ತದೆ. ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷದಲ್ಲಿ ಇಡೀ ಊರಿನಲ್ಲೇ ಅವನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬಿಡ್ತಾನೆ, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾನೆ ಕಷ್ಟಪಟ್ಟು ಕೆಲಸ ಮಾಡಿ. ಆದ್ರೆ ಅವನಿಗೆ ಮನಸ್ಸಿಗೆ ಶಾಂತಿನೇ ಇಲ್ಲ. ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡಿದ್ದಾನೆ, ಈಗೇನೂ ಕೊರತೆ ಇಲ್ಲ, ಆದ್ರೆ ಒಳಗಡೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಯಾಕೆ? ಯಾವಾಗ್ಲೂ ಒಳಗಡೆ ಏನ್ ನಡೀತಾ ಇದೆ, ನನ್ ಫ್ರೆಂಡ್ ನನಗ್ ಮೋಸ ಮಾಡ್ಬಿಟ್ಟ ಅನ್ನೋದನ್ನ ನೆನಪು ಮಾಡ್ಕೊಳ್ತಿರ್ತಾನೆ, ದುಃಖಿ ಆಗ್ತಿರ್ತಾನೆ, ಅಶಾಂತಿ ಅನುಭವವನ್ನ ಮಾಡ್ತಿರ್ತಾನೆ. ಎಲ್ಲ ಇದ್ರೂ ಅವನಿಗೆ ಖುಷಿನೇ ಇಲ್ಲ. ಒಂದು ದಿನ ಇಷ್ಟೆಲ್ಲಾ ಶ್ರೀಮಂತಿಕೆ ಇದ್ರು ಅವನು ದುಃಖಿ ಆಗಿರೋದನ್ನ ನೋಡಿ ಅವನ ಇನ್ನೊಬ್ಬ ಸ್ನೇಹಿತ ಅವನನ್ನ ಒಬ್ಬ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾನೆ. ಗುರುಗಳ ಹತ್ರ ಹೋದ್ರಾದ್ರೂ ಇವನೇನ್ ಮಾಡ್ಬೋದು, ಸರಿ ಹೋಗ್ಬೋದು ಅಂತ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾನೆ. ಗುರುಗಳು ಕೇಳ್ತಾರೆ, ಯಾಕಿಷ್ಟು ದುಃಖಿ ಆಗಿದ್ದೀಯಾ ಅಂತ. ಆಗ ಅವನ್ ಹೇಳ್ತಾನೆ, ನನ್ ಫ್ರೆಂಡ್ ಈ ರೀತಿ ನನಗೆ ಮೋಸ ಮಾಡ್ಬಿಟ್ಟ, ನನ್ ಫ್ರೆಂಡ್ ಈ ರೀತಿ ನನಗೆ ಮೋಸ ಮಾಡ್ಬಿಟ್ಟ ಅಂತ. ಯಾವಾಗ ಫ್ರೆಂಡ್ ಮೋಸ ಮಾಡ್ದ ಅಂತ ಇವನ್ ಹೇಳ್ತಾನೋ ಆಗ ಗುರುಗಳು ಹೇಳ್ತಾರೆ, ನಿನ್ ಫ್ರೆಂಡ್ ಮೋಸ ಮಾಡಿದ ನಂತರ ನಿನ್ನ ಜೀವನದಲ್ಲಿ ನೀನ್ ಏನೇನ್ ಮಾಡ್ದೆ ಅಂದ್ರೆ ಮತ್ತೊಮ್ಮೆ ಕಂಪ್ನಿಯನ್ನ ಸ್ಟಾರ್ಟ್ ಮಾಡ್ದೆ, ಬಹಳಷ್ಟು ಲಾಭವನ್ನ ಪಡ್ಕೊಂಡೆ, ಊರಿನಲ್ಲೇ ದೊಡ್ಡ ವ್ಯಕ್ತಿ ಆದೆ, ಈಗ ಊರಿನಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಕರೀತಾರೆ ನನ್ನ ಅಂತ ಎಲ್ಲ ಹೇಳ್ತಾನೆ. ಹಾಗಿದ್ರೆ ಇಷ್ಟೆಲ್ಲಾ ನೀನ್ ಸಾಧನೆ ಮಾಡ್ಲಿಕ್ಕೆ ಕಾರಣ ಯಾರು? ಯಾರ್ ಕಾರಣ? ಅವನ್ ಮೋಸ ಮಾಡ್ಲಿಲ್ಲ ಅಂದಿದ್ರೆ ನೀನು ಅವನ್ ಜೊತೆಗೆ ಇದ್ದು ಅವನೆಷ್ಟು ದುಡಿತಿದ್ದಾನೋ ಅಷ್ಟೇ ದುಡಿತಿದ್ದೆ. ಅವನ್ ಮೋಸ ಮಾಡಿದ್ದಕ್ಕೆ ನೀನೇನ್ ಮಾಡ್ದೆ, ಅವನಿಗಿಂತ ಮುಂದೆ ಬಂದು ತೋರಿಸ್ಬೇಕು, ಚೆನ್ನಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತೇನ್ ಮಾಡಿದ್ಯಾ, ಬಹಳಷ್ಟು ಲಾಭವನ್ನ ಗಳಿಸಿ ದೊಡ್ಡ ಶ್ರೀಮಂತನಾಗಿದ್ದೀಯ, ಅದ್ರ ಜೊತೆಗೆ ಊರ್ನಲ್ಲೇ ದೊಡ್ಡ ವ್ಯಕ್ತಿ ಆಗಿದ್ದೀಯ ಅಂದ್ಮೇಲೆ ನೀನು ಫ್ರೆಂಡ್ ಮಾಡಿರೋ ಮೋಸವನ್ನ ನೆನಪು ಮಾಡ್ಕೊಂಡು ದುಃಖಿ ಆಗ್ಬೇಕು, ಅಥವಾ ನಿನ್ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿರೋ ವ್ಯಕ್ತಿಗೆ ನೀನ್ ಧನ್ಯವಾದ ಹೇಳ್ಬೇಕು? ಹೇಳ್ತೀರಾ? ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ಅಷ್ಟು ದೊಡ್ಡವನಾದ್ರುನು ನನ್ ಫ್ರೆಂಡ್ ಮೋಸ ಮಾಡ್ದ ಅನ್ನೋದನ್ನ ನೆನಪು ಮಾಡ್ಕೊಂಡು ಏನ್ ಮಾಡ್ತಾ ಇದ್ದ, ದುಃಖ ಪಡ್ತಾ ಇದ್ದ. ಆದ್ರೆ ಗುರುಗಳು ಹೇಳ್ಕೊಟ್ರು, ಇವತ್ತು ನೀನ್ ಇಷ್ಟು ಒಳ್ಳೆ ಸ್ಥಾನಕ್ಕೆ ಬರ್ಲಿಕ್ಕೆ ಅವ್ರ ಕಾರಣ ಅಂದ್ಮೇಲೆ ನೀನ್ ಅವ್ರಿಗೆ ಏನ್ ಮಾಡ್ಬೇಕು, ಧನ್ಯವಾದವನ್ನ ಹೇಳ್ಬೇಕು ಅಂತ ಹೇಳಿ ಗುರುಗಳು ಹೇಳಿಕೊಟ್ಟ ನಂತರ ಅವತ್ತಿನಿಂದ ಅವನೇನ್ ಮಾಡ್ದ, ಇವತ್ತಿನ ನನ್ನ ಸ್ಥಾನಕ್ಕೆ ಅವನು ಕಾರಣ ಅಂದ್ಮೇಲೆ ಅವನಿಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಮನಸ್ಸಿನಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆ ಸೆಕೆಂಡ್ ನಿಂದ ಅವನ ಮನಸ್ಸಿನ ಅಶಾಂತಿ, ದುಃಖ ಎಲ್ಲ ಹೊರಟೋಯ್ತು. ಅಂದ್ರೆ ಅವನು ಕೆಟ್ಟದ್ದನ್ನ ಮಾಡಿದ್ರು ಇವನಿಗೇನಾಯ್ತು, ಕೆಟ್ಟದಾಯ್ತು ಒಳ್ಳೇದಾಯ್ತು? ಒಳ್ಳೇದೇ ಆಯ್ತು ತಾನೆ. ಹಾಗೆ ನಿಮ್ಮ ಜೀವನದಲ್ಲೂ ಇಂತಹ ಅನೇಕ ವ್ಯಕ್ತಿಗಳು ಬಂದು ಹೋಗಿದ್ದಾರೆ, ಅನೇಕ ಸಂಬಂಧಿಗಳು ಬಂದು ಹೋಗಿದ್ದಾರೆ. ಅವರ ಮೂಲಕ ನಿಮಗೆ ಬಹಳಷ್ಟು ನಷ್ಟ ಆಗಿದೆ, ಬಹಳಷ್ಟು ಮೋಸ ಆಗಿದೆ. ನಂತರ ಕೆಲವು ವರ್ಷದ ನಂತರ ನಿಮಗೆ ಒಳ್ಳೇದು ಕೂಡ ಆಗಿದೆನೋ ಆಗಿಲ್ವ? ಹೇಗ ವ್ಯಕ್ತಿಗೆ 1-2 ವರ್ಷದಲ್ಲಿ ಏನಾಯ್ತು, ಒಳ್ಳೇದು ಆಯ್ತು, ಹಾಗೆ ನಿಮ್ಮ ಜೀವನದಲ್ಲೂ ನಿಮಗೂ ಏನಾಗಿದೆ, ಪುನಃ ಒಳ್ಳೇದೇ ಆಗಿದೆ. ಆದ್ರೆ ಒಳ್ಳೇದಾದ ನಂತರನು ನಮಗ್ ನೆನಪಿಗೆ ಬರ್ತಿರೋದು ಯಾರು?
ಹೇಗೆ ಆ ವ್ಯಕ್ತಿಗೆ ಬಹಳಷ್ಟು ಒಳ್ಳೇದಾದ್ಮೇಲೂ ಏನಾಗ್ತಿತ್ತು, ಆ ಫ್ರೆಂಡ್ ಮೋಸ ಮಾಡ್ದ ಅನ್ನೋದು ನೆನಪ್ ಮಾಡ್ಕೊಂಡು ದುಃಖ ಪಡ್ತಿದ್ದ, ಅಶಾಂತ ಆಗ್ತಿದ್ದ. ಹಾಗೆ ನಾವಿವತ್ತೇನ್ ಮಾಡ್ತಾ ಇದ್ದೀವಿ, ಎಲ್ಲಾ ಇದ್ರು ಇನ್ನೂ ಚೆನ್ನಾಗಿ ನಾವು ಮುಂದ್ ಬಂದಿದ್ರು, ನಮಗಿನ್ನೂ ಜಾಸ್ತಿ ಒಳ್ಳೇದಾಗಿದ್ರು ಕೂಡ ನಾವು ಏನ್ ನೆನ್ಪ್ ಮಾಡ್ಕೊಳ್ತಾ ಇದ್ದೀವಿ, ಇಂಥವ್ರು ಈ ರೀತಿ ಮೋಸ ಮಾಡಿದ್ರು, ನಮ್ ಸಂಬಂಧಿಗಳು ಈ ರೀತಿ ನಮಗೆ ಕೆಟ್ಟದ್ ಮಾಡಿದ್ರು, ಅವರಿಂದ ನನಗೆ ಇಷ್ಟೊಂದು ನಷ್ಟ ಆಗಿತ್ತು, ಇವತ್ತು ಒಳ್ಳೇದಾಗಿದೆ, ಯಾವತ್ತೂ ಆಗಿರೋ ನಷ್ಟ, ಯಾವತ್ತೂ ಆಗಿರೋ ಮೋಸ, ಅದನ್ನ ನೆನಪ್ ಮಾಡ್ಕೊಂಡು ಇವತ್ತು ಎಲ್ಲಾ ಪ್ರಕಾರದ ಸುಖ ಇದ್ರೂನು ನಾವೇನಾಗ್ತಾ ಇದ್ದೀವಿ, ದುಃಖಿಗಳಾಗಿ ಜೀವನವನ್ನ ಕಳೀತಾ ಇದೀವಿ. ಅದನ್ನ ನೆನಪ್ ಮಾಡ್ಕೊಂಡು ಏನ್ ಹೇಳ್ತೀವಿ, ನನಗ್ ಒಳ್ಳೇದಾಗಿಲ್ಲ, ಎಲ್ರೂ ನನಗೆ ಕೆಟ್ಟದ್ದನ್ನೇ ಮಾಡಿದ್ರು ಅಂತ ನಾವ್ ಹೇಳ್ತಾ ಇದ್ದೀವಿ. ಆದರೆ ಯಾರಾದ್ರೂ ಒಂದು ಸಣ್ಣ ಕೆಟ್ಟದ್ದನ್ನ ಮಾಡಿದ್ರೂ ಕೂಡ ಅದ್ರ ಹಿಂದೆ ಬಹಳ ಒಳ್ಳೇದಾಗೋದು ಇರ್ತದೆ. ಮುಂದೇನಾಗಿರ್ತದೆ ನಮ್ಗೆ ಅದರಿಂದ ಬಹಳಷ್ಟು ಒಳ್ಳೇದಾಗಿರ್ತದೆ ಅಂದ್ಮೇಲೆ, ಯಾರು ನಮಗೆ ಕೆಟ್ಟದ್ದನ್ನ ಮಾಡಿದ್ದಾರೋ ಅವರೇ ನಮ್ಮ ಜೀವನದಲ್ಲಿ ಇವತ್ತು ನಾವಿಷ್ಟು ಮುಂದೆ ಬರ್ಲಿಕ್ಕೆ ಕಾರಣ. ಮೋಸ ಮಾಡಿದವರೇ ನಮ್ಮನ್ನ ಮುಂದ್ ಕರ್ಕೊಂಡು ಬಂದಿದ್ದಾರೆ ಅಂದ್ಮೇಲೆ, ಮೋಸ ಮಾಡಿದವರಿಗೆ ನಾವೇನ್ ಮಾಡ್ಬೇಕು, ಥ್ಯಾಂಕ್ಸ್ ಹೇಳಬೇಕು. ಹೇಳ್ತಿದ್ದೀರಾ? ಅವ್ರನ್ನ ನೆನಪು ಮಾಡ್ಕೊಂಡ್ರೆ ಇವತ್ತು ನಿಮಗೇನಾಗ್ತದೆ, ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಬರಬಾರ್ದು. ಯಾಕೆ ಬರಬಾರ್ದು? ಅವರಿಂದ ನೀವು ಜೀವನದಲ್ಲಿ ಏನೋ ಸಾಧನೆ ಮಾಡಿದ್ದೀರಾ, ಅವರಿಂದ ನೀವು 4 ಜನ ಗುರುತಿಸೋ ಹಾಗೆ ಮುಂದೆ ಬಂದಿದ್ದೀರಾ ಅಂದ್ರೆ ಅವರಿಗೆ ನೀವು ಸೆಕೆಂಡಿಗೂ ಏನ್ ಮಾಡ್ಬೇಕು, ಧನ್ಯವಾದವನ್ನ ಹೇಳಬೇಕು. ಮತ್ತೆ ನನಗೆ ಇವರಿಂದನೇ ಒಳ್ಳೇದಾಯ್ತು ಅನ್ನೋದು ನೆನ್ಪಿರ್ಬೇಕು. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಸದಾ ಎಲ್ರಿಗೂ ಏನಾಗ್ತದೆ, ಒಳ್ಳೆಯದೇ ಆಗ್ತದೆ. ಎಷ್ಟೇ ಕೆಟ್ಟದ್ದಾದ್ರೂ ಆ ಕೆಟ್ಟದ್ರಲ್ಲಿ ಏನಿದೆ, ಒಳ್ಳೇದು ಸಮಾವೇಶ ಆಗಿದೆ. ಇಲ್ಲಾಂದ್ರೆ ನಾವೆಲ್ಲಿ ನಿಂತಿದ್ವೋ ಅಲ್ಲೇ ನಿಂತಿರ್ತೀವಿ. ನಾವು ನಿಂತಿರೋರ್ನೇನ್ ಮಾಡ್ಬೇಕು, ಮುಂದೆ ತಳ್ಳಬೇಕು ತಾನೆ. ಅವ್ರೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ, ಹೇಗೆ ಕಾರ್ ನಿಂತಿರ್ತದೆ, ಅದನ್ನೇನ್ ಮಾಡ್ಬೇಕಾಗ್ತದೆ, ತಳ್ಳಬೇಕಾಗ್ತದೆ. ಹಾಗೆ ಜೀವನದಲ್ಲಿ ನಾವೇನೂ ಸಾಧನೆ ಮಾಡದೆ ಹಾಗೆ ನಿಂತಿರ್ತೀವಿ. ಯಾರೋ ಒಬ್ರು ಬರ್ತಾರೆ, ಮೋಸ ಮಾಡಿ ನಮ್ಮನ್ನೇನ್ ಮಾಡ್ತಾರೆ, ನಿಂತಿರೋ ಸ್ಥಾನದಿಂದ ಮುಂದೆ ತಳ್ತಾರೆ. ಅದರಿಂದ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ಬಹಳಷ್ಟು ಮುಂದಕ್ಕೆ ಬರ್ತೀವಿ ಅಂದ್ಮೇಲೆ, ತಳ್ಳಿದಂತಹ ವ್ಯಕ್ತಿಯನ್ನ ಬಯ್ಯೋ ಬದ್ಲು ಅವ್ರು ತಳ್ಳಿದ್ದಕ್ಕೆ ನಾವೇನ್ ಮಾಡಿದ್ವಿ, ಏನೋ ಒಂದು ಸಾಧನೆಯನ್ನ ಮಾಡಿದ್ವಿ ಅಂತ ಖುಷಿ ಪಡ್ಬೇಕು. ಮತ್ತೆ ಅವರಿಗೆ ಧನ್ಯವಾದವನ್ನ ಹೇಳ್ಬೇಕು. ಈಗ ಹೋಗಿ ಎಲ್ರು ಮನೇಲಿ ಧನ್ಯವಾದ ಹೇಳ್ತೀರಾ? ಕೆಲವರಿಗೆ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೂ ಇಷ್ಟ ಆಗಲ್ಲ. ಯಾಕೆಂದ್ರೆ ಅವ್ರು ಮೋಸ ಮಾಡಿರ್ತಾರೆ, ಅದಕ್ಕೆ ಧನ್ಯವಾದ ಹೇಳಲಿಕ್ಕೆ, ಅವ್ರನ್ನ ಮಾತಾಡಿಸ್ಲಿಕ್ಕೆ ಇಷ್ಟ ಇರಲ್ಲ. ಬಾಯಿಂದ ಹೇಳದೇ ಇದ್ರೂ ಪರವಾಗಿಲ್ಲ, ಮನಸ್ಸಿನಿಂದ ಏನ್ ಮಾಡ್ಬೇಕು, ಅವ್ರು ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವರಿಗೆ ಧನ್ಯವಾದವನ್ನ ಹೇಳಿದ್ರೆ ಅದರಿಂದ ಅವ್ರಿಗಿಂತ ಜಾಸ್ತಿ ಶಾಂತಿ ಯಾರಿಗ್ ಸಿಗ್ತದೆ? ನಮಗೆ ಶಾಂತಿ ಸಿಗ್ತದೆ, ನಮಗೆ ಖುಷಿ ಸಿಗ್ತದೆ ಬೇರೆಯವರ ತಪ್ಪನ್ನ ಕ್ಷಮಿಸೋದ್ರಿಂದ. ಅದಕ್ಕೋಸ್ಕರ ಎಲ್ಲರ ತಪ್ಪನ್ನ ಕ್ಷಮಿಸಿ ಎಲ್ರಿಗೂ ಏನ್ ಮಾಡ್ಬೇಕು, ಮನಸ್ಸಿನಿಂದ ಧನ್ಯವಾದವನ್ನ ಹೇಳ್ಬೇಕು. ಯಾಕೆಂದ್ರೆ ಈ ಸೃಷ್ಟಿ ನಮಗೆ ಏನ್ ಹೇಳ್ತಾ ಇದೆ, ಸದಾ ಒಳ್ಳೆಯದೇ ಆಗ್ತದೆ. ಈ ಸೃಷ್ಟಿಯಲ್ಲಿ ಎಂದೂ ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಈ ಸೃಷ್ಟಿ ಅನ್ನುವಂತಹ ಕಾಲಚಕ್ರ ನಮಗೆ ಹೇಳುತ್ತದೆ. ಹೇಗೆ ಗಡಿಯಾರದ ಮುಳ್ಳಿನಲ್ಲಿ 4 ಭಾಗ ಇರ್ತದೆ, 3 ಗಂಟೆಗೊಂದು, 6 ಗಂಟೆಗೊಂದು, 9 ಗಂಟೆಗೊಂದು, 12 ಗಂಟೆಗೊಂದು. ಹಾಗೆ ಈ ಸೃಷ್ಟಿ ಅನ್ನುವಂತಹ ಕಾಲಚಕ್ರದಲ್ಲೂ ಕೂಡ 4 ಯುಗಗಳು ಇದೆ. ಮೊದಲು ಬರುವಂತಹ ಯುಗ, ಈ ಸೃಷ್ಟಿಯಲ್ಲಿ ಮೊದಲು ಬರುವಂತಹ ಯುಗ ಅಂದ್ರೆ ಸತ್ಯಯುಗ ಅಂತ ಹೇಳಿ ಕರೆಯಲಾಗ್ತದೆ. ನಂತರ ತ್ರೇತಾಯುಗ, ನಂತರ ದ್ವಾಪರ ಯುಗ, ನಂತರ ಕಲಿಯುಗ. ಈ ಸ್ವಸ್ತಿಕ್ ನಲ್ಲಿ 4 ಭಾಗದಲ್ಲಿ 4 ಯುಗಗಳಿದೆ. ಮೊದಲನೇ ಯುಗ ಏನು, ಸತ್ಯಯುಗ ಆಗಿದೆ. ನಾವು ಗೀತೆಯಲ್ಲಿ ಯಾವ ಶ್ರೀಕೃಷ್ಣನ ಬಗ್ಗೆ ಕೇಳ್ತಾ ಇದ್ದೀವೋ, ಸತ್ಯಯುಗ ಅಂದ್ರೆ ಅದೇ ಶ್ರೀಕೃಷ್ಣ ಜನ್ಮವನ್ನ ಪಡೆದುಕೊಂಡಂತಹ ಸ್ಥಾನ. ಸತ್ಯುಗ ಏನಾಗಿದೆ, ಹೆಸರೇ ಹೇಳ್ತದೆ ಸತ್ಯದ ಯುಗ. ಈ ರೀತಿ ಏನು 4 ಯುಗಗಳು ಇದೆನೋ, ಈ 4 ಯುಗಗಳ ಆಯಸ್ಸು ಕೂಡ 1250 ವರ್ಷ. ಯಾಕೆಂದ್ರೆ ಈ ಕಾಲಚಕ್ರದ ಆಯಸ್ಸು 5000 ವರ್ಷ. 5000 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗುವಂತಹ ಈ ನಾಟಕ ಚಕ್ರದಲ್ಲಿ ಸತ್ಯುಗದ ಆಯಸ್ಸು 1250 ವರ್ಷ, ತ್ರೇತಾಯುಗದ ಆಯಸ್ಸು 1250 ವರ್ಷ, ದ್ವಾಪರ ಯುಗದ ಆಯಸ್ಸು 1250 ವರ್ಷ, ಕಲಿಯುಗದ ಆಯಸ್ಸು ಕೂಡ 1250 ವರ್ಷ. ಈ ರೀತಿ 1250 ವರ್ಷ ಇರುವಂತಹ 4 ಯುಗಗಳು ಸೇರಿ 5000 ವರ್ಷಕ್ಕೊಮ್ಮೆ ಏನಾಗ್ತದೆ, ಕಾಲಚಕ್ರ ತಿರುಗ್ತದೆ, ಎಂಡ್ ಆಗೋದಿಲ್ಲ. ಮತ್ತು ಏನಾಗ್ತಿರ್ತದೆ, ಚಕ್ರ ತಿರುಗ್ತಾನೆ ಇರ್ತದೆ.
ಹಾಗಿದ್ರೆ ಮೊದಲು ಈ ಸೃಷ್ಟಿಯಲ್ಲಿ ಇದ್ದಂತಹ ಯುಗ ಅಂದ್ರೆ ಸತ್ಯಯುಗ. ಹೆಸರೇ ಹೇಳ್ತದೆ ಸತ್ಯಯುಗ. ಸತ್ಯಯುಗ ಅಂದ್ರೆ ಅಲ್ಲಿ ಅಸತ್ಯ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿ ಶ್ರೀಕೃಷ್ಣ ಇದ್ರೋ, ಎಲ್ಲಿ ಶ್ರೀನಾರಾಯಣ ಇದ್ರೋ, ಎಲ್ಲಿ ಸ್ವರ್ಗ ಇತ್ತೋ ಅಲ್ಲಿ ಅಸತ್ಯ ಅನ್ನುವಂಥದ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸತ್ಯದ ಯುಗ. ಅಲ್ಲಿ 100% ಎಲ್ಲರೂ ಸತ್ಯವನ್ನೇ ಮಾತಾಡ್ತಾರೆ. ಸತ್ಯಯುಗದಲ್ಲಿ ಸತ್ಯವನ್ನೇ ಹೇಳ್ತಾರೆ. ಅಂತಹ ಸತ್ಯವನ್ನ ಹೇಳುವಂತಹ ಜಗತ್ತು ಇವತ್ತಿನಿಂದ 5,000 ವರ್ಷದ ಮೊದಲು ಇದೇ ಭಾರತ ಭೂಮಿಯಲ್ಲೇ ಇತ್ತು. ಇವತ್ತಿನಿಂದ 5,000 ವರ್ಷದ ಮೊದಲು ಇದೇ ಭಾರತ ಸತ್ಯುಗ ಆಗಿತ್ತು. ಅಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದ್ರು? ಸತ್ಯವನ್ನೇ ಹೇಳ್ತಾ ಇದ್ರು. ಇವತ್ತು 5,000 ವರ್ಷದ ನಂತರ ನಾವೆಲ್ಲರೂ ಯಾವ ಯುಗದಲ್ಲಿ ಇದ್ದೀವಿ? ಕಲಿಯುಗದಲ್ಲಿ ಇದ್ದೀವಿ. ಈ ಕಲಿಯುಗದಲ್ಲಿ ಎಲ್ರು ಏನ್ ಹೇಳ್ತಾರೆ? ಸತ್ಯನೋ ಸುಳ್ಳು? ಈ ಕಲಿಯುಗದಲ್ಲಿ 100% ಸುಳ್ಳು ಹೇಳ್ತಾರೆ. ಸತ್ಯುಗದಲ್ಲಿ 100% ಏನ್ ಮಾಡ್ತಾ ಇದ್ರು? ಸತ್ಯವನ್ನ ಹೇಳ್ತಾ ಇದ್ರು. ಸತ್ಯುಗದಲ್ಲಿ ಎಷ್ಟು ಸತ್ಯ ಇರಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಈ ಕಲಿಯುಗದಲ್ಲೇ ನಿಮ್ ಮನೇಲಿ ಯಾರಾದ್ರೂ 100 ವರ್ಷದ ಹಿಂದಿನ ವ್ಯಕ್ತಿಗಳಿದ್ರೆ, ವಯಸ್ಸಾದಂತಹ ವ್ಯಕ್ತಿಗಳಿದ್ರೆ, ಅವರು ಮಾತಿಗೊಮ್ಮೆ ಹೇಳ್ತಾ ಇರ್ತಾರೆ, ನಮ್ಮ ಕಾಲದಲ್ಲಿ ಈ ರೀತಿ ಇರ್ಲಿಲ್ಲ, ನಮ್ಮ ಕಾಲದಲ್ಲಿ ಇಷ್ಟೊಂದು ಸುಳ್ಳನ್ನ ಹೇಳ್ತಾ ಇರ್ಲಿಲ್ಲ, ನಮ್ಮ ಕಾಲದಲ್ಲಿ ಎಲ್ರೂ ಸತ್ಯವನ್ನೇ ಹೇಳ್ತಿದ್ರು ಅಂತ ಬರೀ 100 ವರ್ಷದ ಹಿಂದಿನವ್ರು ಹೇಳ್ತಾರೆ. ನಿಮ್ ಮನೇಲಿರೋರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಕಾಲದಲ್ಲಿ ನಾವ್ ಯಾರಿಗಾದ್ರೂ ಒಂದು ಮಾತು ಕೊಟ್ರೆ ಆ ಮಾತಿನಂತೆ ನಾವು ನಡ್ಕೊಳ್ತಾ ಇದ್ವಿ. ಹಿಂದಿನ ಕಾಲದವ್ರು ಏನ್ ಮಾಡ್ತಿದ್ರು? ಒಬ್ಬೊಬ್ಬರಿಗೆ ಮಾತು ಕೊಡ್ಬೇಕಾದ್ರೆ ಒಂದು ಬೇವಿನ ಮರವನ್ನ ಸಾಕ್ಷಿಯಾಗಿಟ್ಕೊಂಡು ಮಾತು ಕೊಡ್ತಿದ್ರು, ಆಲದ ಮರವನ್ನ ಸಾಕ್ಷಿಯಾಗಿಟ್ಕೊಂಡು ಮಾತು ಕೊಡ್ತಿದ್ರು. ಮಾತು ಕೊಟ್ಟ ನಂತರ ಜೀವನದ ಅಂತ್ಯದವರೆಗೂ ಎಂತಹ ಪರಿಸ್ಥಿತಿ ಬಂದ್ರೂ ಕೂಡ ಕೊಟ್ಟ ಮಾತನ್ನ ಅವ್ರೇನ್ ಮಾಡ್ತಾ ಇರ್ಲಿಲ್ಲ, ತಪ್ತಾ ಇರ್ಲಿಲ್ಲ. ಅದು 100 ವರ್ಷದ ಹಿಂದಿನ ಕತೆ. ಕಲಿಯುಗದಲ್ಲೇ 100 ವರ್ಷದ ಹಿಂದೆ ಒಮ್ಮೆ ಮಾತು ಕೊಟ್ರೆ ಮಾತನ್ನ ತಪ್ತಿರ್ಲಿಲ್ಲ. ಬರೀ 100 ವರ್ಷದ ಒಳಗಡೆ ಜಗತ್ತಿನಲ್ಲಿ ಅಸತ್ಯ ಅನ್ನೋದು ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಇವತ್ತು ಮಾತು ಕೊಡೋದಲ್ಲ, ಅಗ್ರಿಮೆಂಟ್ ಪೇಪರ್ ನಲ್ಲಿ ಇರೋದನ್ನು ಕೂಡ ಜನ ಸುಳ್ಳು ಅಂತ ಪ್ರೂವ್ ಮಾಡ್ತಿದ್ದಾರೋ ಇಲ್ವೋ? ಅಗ್ರಿಮೆಂಟ್ ಪೇಪರ್ ನಲ್ಲಿ ಇರೋದನ್ನ ಸುಳ್ಳು ಅಂತ ಪ್ರೂವ್ ಮಾಡ್ತಿದ್ದಾರೆ ಅಂದ್ರೆ 100 ವರ್ಷದಲ್ಲಿ ಅಸತ್ಯ ಅನ್ನೋದೇನಾಗಿದೆ, ಎಷ್ಟೊಂದು ಜಾಸ್ತಿ ಆಗಿದೆ. 100 ವರ್ಷದ ಹಿಂದೆ ಎಲ್ರೂ ಸತ್ಯವನ್ನೇ ಹೇಳ್ತಿದ್ರು. ಅದಕ್ಕೋಸ್ಕರ ಅವರ ಜೀವನದಲ್ಲಿ ದುಃಖ ಶಾಂತಿ ಇರ್ಲಿಲ್ಲ. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ ಅಂತ ಏನ್ ಹೇಳ್ತಿದ್ರು, ಅವ್ರ ಜೀವನದಲ್ಲಿ ಬಹಳಷ್ಟು ಶಾಂತಿ ಇತ್ತು, ಖುಷಿ ಇತ್ತು 100 ವರ್ಷದ ಹಿಂದೆ. ಯಾಕೆ ಇತ್ತು ಅಂದ್ರೆ ಅವರು ಸುಳ್ಳನ್ನ ಹೇಳ್ತಿರ್ಲಿಲ್ಲ, ಮೋಸವನ್ನ ಮಾಡ್ತಿರ್ಲಿಲ್ಲ, ಕೆಟ್ಟದ್ದನ್ನ ಜಾಸ್ತಿ ಮಾಡ್ತಾ ಇರ್ಲಿಲ್ಲ. 100 ವರ್ಷದ ಹಿಂದೆ ಕಲಿಯುಗದಲ್ಲೇ ಈ ರೀತಿ ಇತ್ತು ಅಂದ್ರೆ ಇನ್ನು 5,000 ವರ್ಷದ ಹಿಂದೆ ಸತ್ಯುಗದಲ್ಲಿ ಇನ್ನೆಷ್ಟು ಸತ್ಯ ಇರಬಹುದು? ಅಲ್ಲಿ 100ಕ್ಕೆ 100% ಏನಿತ್ತು? ಸತ್ಯ ಇತ್ತು. 5,000 ವರ್ಷದ ಹಿಂದಿನ ಸತ್ಯಯುಗವನ್ನ ನಾವು ಸುವರ್ಣ ಯುಗ ಅಂದ್ರೆ ಚಿನ್ನದ ಯುಗ ಅಂತ ಹೇಳಿ ಕರಿತೀವಿ. ಅದಕ್ಕೆ ಭಾರತ ದೇಶಕ್ಕೆ ಚಿನ್ನದ ಪಕ್ಷಿ ಅಂತ ಹೇಳಿ ಕರೀತಾರೆ. 5,000 ವರ್ಷದ ಹಿಂದೆ ಇದೇ ಭಾರತ ಭೂಮಿ ಚಿನ್ನದ ಪಕ್ಷಿಯಾಗಿತ್ತು. ಅಂದ್ರೆ 5,000 ವರ್ಷದ ಹಿಂದೆ ಇದೇ ಭಾರತ ಭೂಮಿಯಲ್ಲಿ ಮೊದಲು ರಾಧಾಕೃಷ್ಣರು ಜನ್ಮವನ್ನ ಪಡ್ಕೊಳ್ತಾರೆ. ಇದು ಶ್ರೀಕೃಷ್ಣನ 5,000 ವರ್ಷದ ಕತೆ. ಆ 5,000 ವರ್ಷದ ಕಥೆಯಲ್ಲಿ 5,000 ವರ್ಷದ ಹಿಂದೆ ಶ್ರೀ ರಾಧೆ ಮತ್ತು ಶ್ರೀಕೃಷ್ಣ 5,000 ವರ್ಷದ ಹಿಂದೆ ಸತ್ಯುಗದ ಆದಿಯಲ್ಲಿ ಮೊದಲು ಜನ್ಮವನ್ನ ಪಡ್ಕೊಳ್ತಾರೆ. ಇಡೀ ವಿಶ್ವದಲ್ಲಿ ನಂಬರ್ 1 ರಾಜಕುಮಾರ ಅಂದ್ರೆ ಶ್ರೀಕೃಷ್ಣ, ನಂಬರ್ 1 ರಾಜಕುಮಾರಿ ಅಂದ್ರೆ ಶ್ರೀ ರಾಧೆ. ಸತ್ಯುಗದ ಆದಿಯಲ್ಲಿ ಜನ್ಮವನ್ನ ಪಡ್ಕೊಳ್ಳುವಂತಹ ರಾಧಾಕೃಷ್ಣರು ಇಡೀ ಸೃಷ್ಟಿಯಲ್ಲಿ ಏನಾಗಿರ್ತಾರೆ? ನಂಬರ್ 1 ರಾಜಕುಮಾರ ಮತ್ತು ರಾಜಕುಮಾರಿ ಆಗಿರ್ತಾರೆ. ರಾಧಾಕೃಷ್ಣರು ಸತ್ಯುಗದಲ್ಲಿ ಜನ್ಮವನ್ನ ಪಡ್ಕೊಂಡಾಗ ಅದ್ರ ಹೆಸರು ಏನಾಗಿದೆ? ಸುವರ್ಣ ಯುಗ, ಚಿನ್ನದ ಯುಗ. ಅಲ್ಲಿ ಇರುವಂತಹ ದೇವತೆಗಳ ಮಹಲ್ಗಳು ಕೂಡ ಹೇಗಿರ್ತದೆ ಅಂದ್ರೆ ಚಿನ್ನದ ಮಹಲ್ಲೇ ಇರ್ತದೆ. ಇವತ್ತೆಲ್ಲ ಏನಿದೆ? ಮಣ್ಣಿನ ಮನೆಗಳು ಇದೆ. ಆದ್ರೆ ಅವತ್ತೇನಿರ್ತದೆ? ಚಿನ್ನದ ಮಹಲ್ ಇತ್ತು ಸತ್ಯಯುಗದಲ್ಲಿ.
ಚಿನ್ನದ ಮಹಲ್ನಲ್ಲಿ ದೇವತೆಗಳೇನ್ ಮಾಡ್ತಾ ಇದ್ರು, ನಿವಾಸವನ್ನ ಮಾಡ್ತಾ ಇದ್ರು. ಅಲ್ಲಿರುವಂತಹ ಶ್ರೀಕೃಷ್ಣ ಹೇಗಿದ್ರು, ಅವರಲ್ಲಿ ಎಂತಹ ಗುಣ ಇತ್ತು ಅಂದ್ರೆ, ಶ್ರೀಕೃಷ್ಣನಿಗೆ ಸರ್ವ ಗುಣಗಳಿಂದ ಸಂಪನ್ನ ಅಂತ ಹೇಳಿ ಕರಿತೀವಿ. ಸರ್ವ ಗುಣಗಳು, ಸರ್ವ ಅಂದ್ರೆ ಎಲ್ಲಾ ಗುಣಗಳು ಶ್ರೀಕೃಷ್ಣನಲ್ಲಿ ಇದೆ. ಎಲ್ಲಾ ಗುಣಗಳಲ್ಲಿ ನಿಮ್ಮಲ್ಲೂ ಕೂಡ ಕೆಲವೊಂದು ಗುಣ ನಿಮ್ಮ ಜೀವನದಲ್ಲಿ ಇದೆ. ಅದರಲ್ಲಿ ಕೆಲವರಲ್ಲಿ ಬಹಳಷ್ಟು ಶಾಂತವಾಗಿರುವಂತಹ ಗುಣ ಇರ್ತದೆ. ಅವ್ರನ್ನ ನೋಡಿ ನೀವು ಹೇಳ್ತೀರಾ ಇವ್ರು ಯಾವಾಗ್ಲೂ ಶಾಂತವಾಗಿರ್ತಾರೆ, ಅವರಲ್ಲಿ ಶಾಂತವಾಗಿರೋದೊಂದೇ ಒಳ್ಳೆ ಗುಣ. ಇನ್ನು ಅನೇಕ ಕೆಟ್ಟ ಗುಣಗಳು ಇರ್ತದೆ ತಾನೆ ಅವರಲ್ಲಿ. ಇನ್ನು ಕೆಲವರಲ್ಲಿ ಬಹಳಷ್ಟು ಖುಷಿಯಲ್ಲಿ ಇರುವಂತಹ ಗುಣ ಇರ್ತದೆ, ಅವ್ರು ಯಾವಾಗ್ಲೂ ಖುಷಿಯಲ್ಲಿ ಇರ್ತಾರೆ. ಅವ್ರನ್ನ ನೋಡಿ ಎಲ್ರು ಹೇಳ್ತಾರೆ ಇವ್ರು ಯಾವಾಗ್ಲೂ ಖುಷಿಯಲ್ಲಿ ಇರ್ತಾರೆ. ಖುಷಿಯಲ್ಲಿರೋ ಒಂದು ಗುಣ ಇದೆ, ಆದ್ರೆ ಇನ್ನು ಅನೇಕ ಕೆಟ್ಟ ಗುಣಗಳು ಅವರಲ್ಲಿ ಇರ್ತದೆ. ಇನ್ನು ಕೆಲವರಲ್ಲಿ ಬಹಳ ಮಧುರವಾಗಿ ಮಾತನಾಡುವಂತಹ ಒಂದು ಗುಣ ಇರ್ತದೆ, ಅದೊಂದೇ ಒಳ್ಳೆ ಗುಣ. ಇನ್ನು ಅನೇಕ ಕೆಟ್ಟ ಗುಣಗಳು ಅವರಲ್ಲಿ ಇರ್ತದೆ. ಆದ್ರೆ ಶ್ರೀಕೃಷ್ಣನಲ್ಲಿ ಹಾಗಲ್ಲ. ಶ್ರೀಕೃಷ್ಣ ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ರು ಅಂದ್ರೆ ಅವರಲ್ಲಿ ಮಧುರತೆನೂ ಇತ್ತು, ಶಾಂತಿನೂ ಇತ್ತು, ಖುಷಿನೂ ಇತ್ತು, ನಮ್ರತೆನೂ ಇತ್ತು, ಹರ್ಷಿತ ಮುಖತೆನೂ ಇತ್ತು, ಗಂಭೀರತೆನೂ ಇತ್ತು, ಪವಿತ್ರತೆನೂ ಇತ್ತು. ಈ ರೀತಿ ಸರ್ವ ಗುಣಗಳು ಯಾರಲ್ಲಿತ್ತು? ಶ್ರೀಕೃಷ್ಣನಲ್ಲಿ ಇತ್ತು. 5,000 ವರ್ಷದ ಹಿಂದೆ ಇಡೀ ಸೃಷ್ಟಿಯಲ್ಲಿ ನಂಬರ್ 1 ದೇವತೆ ಆದಂತಹ ಶ್ರೀಕೃಷ್ಣ ಮತ್ತು ಶ್ರೀ ರಾಧೆಯಲ್ಲಿ ಸರ್ವ ಗುಣಗಳು ಇತ್ತು. ಅದಕ್ಕೆ ಅವರು ಸರ್ವ ಗುಣಗಳಿಂದ ಸಂಪನ್ನ ಆದಂತಹ ದೇವತೆಗಳು ಆಗಿದ್ರು. ಸತ್ಯುಗದಲ್ಲಿ ಇರುವಂತಹ ದೇವತೆಗಳಿಗೆ 5,000 ವರ್ಷದ ಹಿಂದೆ ಶ್ರೀಕೃಷ್ಣನ ರಾಜ್ಯದಲ್ಲಿ ಸ್ವರ್ಗದ ಇಲ್ಲಿ ಇದ್ದಂತಹ ದೇವತೆಗಳೆಲ್ಲರೂ ಮರ್ಯಾದಾ ಪುರುಷೋತ್ತಮರಾಗಿದ್ರು. ಅವರು ತಮ್ಮ ಮರ್ಯಾದೆಗೆ ಧಕ್ಕೆ ಬರುವಂತಹ ಯಾವ ಕಾರ್ಯವನ್ನೂ ಮಾಡ್ತಿರ್ಲಿಲ್ಲ ಶ್ರೀಕೃಷ್ಣ ಮತ್ತು ಅಲ್ಲಿರುವಂತಹ ಎಲ್ಲಾ ದೇವತೆಗಳು. ಅದೇ ರೀತಿ ಅಲ್ಲಿರುವಂತಹ ದೇವತೆಗಳು ಅಹಿಂಸೋ ಪರಮೋ ಧರ್ಮಿಗಳಾಗಿದ್ರು. ಅವರು ಎಂದೂ ಯಾವುದೇ ಪ್ರಕಾರದ ಹಿಂಸೆಯನ್ನ ಮಾಡ್ತಾ ಇರ್ಲಿಲ್ಲ. ದೇವತೆಗಳು ಹಿಂಸೆಯನ್ನ ಮಾಡ್ತಾ ಇರ್ಲಿಲ್ಲ. ಡಬ್ಬಲ್ ಅಹಿಂಸಕರಾಗಿದ್ರು. ಅಂದ್ರೆ ಅನ್ಯರಿಗೆ ದುಃಖವನ್ನ ನೀಡುವಂತಹ ಹಿಂಸೆಯನ್ನ ದೇವತೆಗಳು ಮಾಡ್ತಾ ಇರ್ಲಿಲ್ಲ, ಮತ್ತು ಯಾವುದೇ ಪ್ರಕಾರದ ಕೆಟ್ಟ ಕಾರ್ಯವನ್ನ ಮಾಡ್ತಾ ಇರ್ಲಿಲ್ಲ, ಬೇರೆಯವರಿಗೆ ಹಿಂಸೆಯನ್ನ ಮಾಡ್ತಾ ಇರ್ಲಿಲ್ಲ. ಆ ರೀತಿ ಅಹಿಂಸೋ ಪರಮೋ ಧರ್ಮಿಗಳು ಸತ್ಯುಗದ ದೇವತೆಗಳು ಆಗಿದ್ರು. ಅದೇ ರೀತಿ ಶ್ರೀಕೃಷ್ಣ ಸತ್ಯುಗದಲ್ಲಿ 16 ಕಲಾ ಸಂಪನ್ನ. ಶ್ರೀಕೃಷ್ಣ ಏನಾಗಿದ್ರು? 16 ಕಲಾ ಸಂಪನ್ನ. 16 ಕಲಾ ಸಂಪನ್ನ ಅಂದ್ರೆ ಹುಣ್ಣಿಮೆಯ ದಿನ ಇರುವಂತಹ ಚಂದ್ರನಿಗೆ ನಾವು 16 ಕಲಾ ಸಂಪನ್ನ ಅಂದ್ರೆ ಹುಣ್ಣಿಮೆ ದಿನ ಚಂದ್ರ ಏನಾಗಿರ್ತಾರೆ? ಪರಿಪೂರ್ಣ ಆಗಿರ್ತಾರೆ. ಪರಿಪೂರ್ಣ ಚಂದ್ರನಿಗೆ 16 ಕಲಾ ಸಂಪನ್ನ ಅಂತ ಕರಿತೀವಿ. ಹಾಗೆ ಸತ್ಯುಗದಲ್ಲಿ ಇದ್ದಂತಹ ದೇವತೆಗಳೆಲ್ಲರೂ ಏನಾಗಿದ್ರು? ಸರ್ವ ಕಲೆಗಳಿಂದ ಪರಿಪೂರ್ಣರು. ಅದಕ್ಕೆ ಅವರಿಗೂ ಏನಂತ ಕರೆಯಲಾಗ್ತದೆ? 16 ಕಲಾ ಸಂಪನ್ನರು ಅಂತ ಹೇಳಿ ಕರೆಯಲಾಗ್ತದೆ. 16 ಕಲೆಗಳು ಅವರಲ್ಲಿತ್ತು. ಇವತ್ತು ಮನುಷ್ಯರಲ್ಲಿ ಯಾವ ಕಲೆನೂ ಇಲ್ಲ. ಕೆಲವರಲ್ಲಿ ಕೆಲವೊಂದು ಕಲೆ ಇದೆ. ಕೆಲವೊಂದು ಕಲೆ ಅಂದ್ರೆ ಕೆಲವರಿಗೆ ಚಿತ್ರಕಲೆ ಗೊತ್ತು, ಚೆನ್ನಾಗಿ ಚಿತ್ರವನ್ನ ಬಿಡಿಸ್ತಾರೆ, ಅದೊಂದೇ ಕಲೆ ಅವ್ರಿಗೆ ಗೊತ್ತು. ಇನ್ನು ಕೆಲವರಿಗೆ ಸಂಗೀತ ಕಲೆ ಗೊತ್ತು, ಚೆನ್ನಾಗಿ ಹಾಡನ್ನ ಹಾಡ್ತಾರೆ. ಇನ್ನು ಕೆಲವರಿಗೆ ನೃತ್ಯ ಕಲೆ ಗೊತ್ತು, ಚೆನ್ನಾಗಿ ನೃತ್ಯವನ್ನ ಮಾಡ್ತಾರೆ. ಇನ್ನು ಕೆಲವರಿಗೆ ಮಾತನಾಡೋ ಕಲೆ ಗೊತ್ತು, ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ದೇವತೆಗಳು 16 ಕಲಾ ಸಂಪೂರ್ಣರು ಅಂದ್ರೆ ಎಲ್ಲಾ ಕಲೆಗಳು ಅವರಲ್ಲಿ ಇತ್ತು. ಯಾವ ಕಲೆಯಲ್ಲೂ ಕೊರತೆ ಇರ್ಲಿಲ್ಲ. ಎಲ್ಲಾ ಕಲೆಗಳು ಅಂದ್ರೆ ಮಾತನಾಡೋ ಕಲೆ, ಬರೆಯುವಂತಹ ಕಲೆ, ವ್ಯವಹಾರವನ್ನ ಮಾಡುವಂತಹ ಕಲೆ, ಊಟ ಮಾಡೋದು ಒಂದು ಕಲೆ, ಕೆಲಸವನ್ನ ಮಾಡೋದು ಕೂಡ ಒಂದು ಕಲೆ, ಬದುಕೋದು ಒಂದು ಕಲೆ, ಖುಷಿಯಿಂದ ಬದುಕೋದು ಒಂದು ಕಲೆ, ಆದ್ರೆ ಸಾಯೋದು ಕೂಡ ಏನಾಗಿದೆ? ಒಂದು ಕಲೆ. ಈ ರೀತಿ ಸರ್ವ ಕಲೆಗಳು ಯಾರಲ್ಲಿತ್ತು? ದೇವತೆಗಳ ಜೀವನದಲ್ಲಿ ಇತ್ತು. ಇವತ್ತು ನಮ್ಮಲ್ಲಿದೆನಾ? ಕಲೆ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ, ಒಂದು ರೂಮನ್ನ ಗುಡಿಸಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾರೆ. ಒಂದು ರೂಮನ್ನ ಗುಡಿಸಿ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ ನೀಟಾಗಿ ಗುಡಿಸ್ಬೇಕು ಅಂತ ಹೇಳಿ ಗುಡಿಸ್ಲಿಕ್ಕೆ ಹೋಗ್ತಾನೆ. ಅರ್ಧ ಗಂಟೆ ಟೈಮ್ ತಗೊಳ್ತಾನೆ. ಅರ್ಧ ಗಂಟೆ ಟೈಮ್ ತಗೊಂಡು ಒಂದು ರೂಮನ್ನ ಅವನು ಗುಡಿಸ್ತಾನೆ. ಇನ್ನೊಬ್ಬ ವ್ಯಕ್ತಿಗೆ ಅದೇ ರೂಮನ್ನ ಗುಡಿಸಿ ಅಂತ ಹೇಳಿ ಕರೆದು ಹೇಳಿದ್ರೆ ಆ ವ್ಯಕ್ತಿ 10 ನಿಮಿಷದಲ್ಲಿ ಗುಡಿಸ್ತಾನೆ. ಆದ್ರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕಸ ಇರ್ತದೆ. ಮೂರನೇ ವ್ಯಕ್ತಿಗೆ ಆ ರೂಮನ್ನ ಗುಡಿಸು ಅಂತ ಕರೆದು ಹೇಳಿದಾಗ ಆ ಮೂರನೇ ವ್ಯಕ್ತಿ 10 ನಿಮಿಷದಲ್ಲಿ ಕಸ ಗುಡಿಸ್ತಾನೆ. ಆದ್ರೆ ಎಲ್ಲೂ ಸ್ವಲ್ಪವೂ ಕಸ ಇಲ್ಲದಂತೆ ಕಸ ಗುಡಿಸ್ತಾನೆ. ಅಂದ್ಮೇಲೆ ಈ ಮೂರರಲ್ಲಿ ಕಲೆ ಯಾವುದು? ಮೊದಲನೇವ್ರದು, ಎರಡನೇವ್ರದು, ಮೂರನೇವ್ರದು?
ಮೊದಲನೇವನು ಜಾಸ್ತಿ ಟೈಮ್ ತಗೊಂಡ ನೀಟಾಗಿ ಮಾಡ್ದ, ಎರಡನೇವನು ಕಡಿಮೆ ಟೈಮ್ ತಗೊಂಡ ನೀಟಾಗಿ ಮಾಡ್ಲಿಲ್ಲ, ಮೂರನೇವನು ಕಡಿಮೆ ಸಮಯದಲ್ಲೇ ಆ ಕಾರ್ಯವನ್ನ ನೀಟಾಗಿ ಮಾಡ್ದ. ಹಾಗಿದ್ರೆ ಮೂರನೇವನಿಗೆ ಕಲೆ ಅಂತ ಹೇಳಿ ಕರೆಯಲಾಗ್ತದೆ. ಇವತ್ತು ನಮ್ಮಲ್ಲೂ ಅನೇಕರು ಬೇಗ ಬೇಗ ಕೆಲಸ ಮಾಡ್ತಾರೆ, ಆದ್ರೆ ನೀಟಾಗಿ ಮಾಡಲ್ಲ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಕಡಿಮೆ ಸಮಯದಲ್ಲಿ ನೀಟಾಗಿ ಕೂಡ ಕೆಲಸವನ್ನ ಮಾಡ್ತಾರೆ. ಅದು ಕಲೆ. ಆ ಕಲೆ ಯಾರಲ್ಲಿತ್ತು? ದೇವತೆಗಳಲ್ಲಿ ಇತ್ತು. ಎಲ್ಲಾ ಪ್ರಕಾರದ ಕಲೆ, ಎಲ್ಲದರಲ್ಲೂ ಅವ್ರು ಏನಾಗಿದ್ರು? ನಂಬರ್ 1 ಕಲೆ ಉಳ್ಳಂತವರು ಆಗಿದ್ರು. ಇಂತಹ ದೇವತೆಗಳು ಸತ್ಯುಗದಲ್ಲಿ 1250 ವರ್ಷದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿದಂತಹ ಜಗತ್ತಿನಲ್ಲಿ ನಿವಾಸವನ್ನ ಮಾಡಿ 1250 ವರ್ಷದಲ್ಲಿ ಆ ದೇವತೆಗಳು ಸತ್ಯುಗದಲ್ಲಿ 8 ಪುನರ್ಜನ್ಮವನ್ನ ಪಡ್ಕೊಳ್ತಾರೆ. ಎಷ್ಟು ಟೈಮ್ ನಲ್ಲಿ? 1250 ವರ್ಷದಲ್ಲಿ ಸತ್ಯುಗದಲ್ಲಿ ಇದ್ದಂತಹ ದೇವತೆಗಳು ಸತ್ಯುಗದಲ್ಲಿ 8 ಪುನರ್ಜನ್ಮವನ್ನ ಪಡ್ಕೊಳ್ತಾರೆ. ಅಲ್ಲಿರುವಂತಹ ರಾಧಾಕೃಷ್ಣರು 8 ಪುನರ್ಜನ್ಮವನ್ನ ಪಡ್ಕೊಳೋ ಕಾರಣ ಇವತ್ತಿಗೂ ನಾವು ಶ್ರೀಕೃಷ್ಣ ಹುಟ್ಟಿದಂತಹ ದಿನಕ್ಕೆ ಏನಂತ ಕರಿತೀವಿ? ಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ. ಗಾಂಧೀಜಿ ಹುಟ್ಟಿದ್ದಕ್ಕೆ ಗಾಂಧೀಜಿ ಜನ್ಮಾಷ್ಟಮಿ ಅಂತ ಕರಿತೀವ? ಬೇರೆ ಯಾರು ಹುಟ್ಟಿದ್ದಕ್ಕೂ ನಾವು ಜನ್ಮಾಷ್ಟಮಿ ಅಂತ ಕರೆಯೋದಿಲ್ಲ. ಎಲ್ಲರ ಜನ್ಮ ದಿನಕ್ಕೆ ಜಯಂತಿ ಅಂತ ಕರೆದ್ರೆ ಕೃಷ್ಣನ ಜನ್ಮ ದಿನಕ್ಕೆ ಮಾತ್ರ ನಾವೇನಂತ ಕರಿತೀವಿ? ಜನ್ಮಾಷ್ಟಮಿ. ಅಷ್ಟಮಿ ಅಂದ್ರೆ ಅಷ್ಟ ಜನ್ಮವನ್ನ ಶ್ರೀಕೃಷ್ಣ ಸತ್ಯುಗದಲ್ಲಿ ಪಡ್ಕೊಳ್ತಾರೆ. 8 ಜನ್ಮವನ್ನ ಅವರಲ್ಲಿ ಪಡ್ಕೊಳ್ಳೋ ಕಾರಣ ಕೃಷ್ಣ ಹುಟ್ಟಿದಂತಹ ದಿನಕ್ಕೆ ಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ. ಬಾಲ್ಯದಲ್ಲಿ ಅವರು ರಾಧಾಕೃಷ್ಣ ಆಗಿರ್ತಾರೆ. ಯಾವಾಗ ರಾಧಾಕೃಷ್ಣರು ದೊಡ್ಡವರಾಗಿ ಅವರಿಗೆ ಪಟ್ಟಾಭಿಷೇಕ ಆಗ್ತದೋ, ಪಟ್ಟಾಭಿಷೇಕ ಆದಾಗ, ಸ್ವಯಂವರ ಆದಾಗ, ಈ ಕಲಿಯುಗದಲ್ಲಿ ಮದುವೆ ಆಯ್ತು ಅಂದ್ರೆ ಹೆಣ್ಮಕ್ಳ ಹೆಸರನ್ನ ಏನ್ ಮಾಡ್ತಾರೆ? ಚೇಂಜ್ ಮಾಡ್ತಾರೆ, ಬದಲಾಯಿಸ್ತಾರೆ. ಆದ್ರೆ ಸತ್ಯುಗದಲ್ಲಿ ರಾಧಾಕೃಷ್ಣ ಇಬ್ಬರ ಹೆಸರನ್ನು ಕೂಡ ಚೇಂಜ್ ಮಾಡ್ತಾರೆ. ಅಲ್ಲಿ ಶ್ರೀಕೃಷ್ಣನ ಹೆಸರೇ ನಂತರ ಶ್ರೀನಾರಾಯಣ. ಪಟ್ಟಾಭಿಷೇಕದ ನಂತರ ಶ್ರೀಕೃಷ್ಣ ಶ್ರೀನಾರಾಯಣ ಆಗ್ತಾರೆ, ಶ್ರೀ ರಾಧೆ ಶ್ರೀ ಲಕ್ಷ್ಮಿ ಆಗ್ತಾರೆ. ಲಕ್ಷ್ಮೀ ನಾರಾಯಣರ ರಾಜ್ಯ ಸತ್ಯುಗದಲ್ಲಿ ನಡೀತದೆ. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನ ಆಳೋ ಕಾರಣ ಇವತ್ತಿಗೂ ನಾವು ನಾರಾಯಣನ ಹೆಸರನ್ನ ಹೇಳಬೇಕಾದ್ರೆ ಬರೀ ನಾರಾಯಣ ಅಂತ ಕರೆಯೋದಿಲ್ಲ, ಸತ್ಯನಾರಾಯಣ. ಸತ್ಯನಾರಾಯಣ ಯಾಕೆಂದ್ರೆ ಸತ್ಯುಗದಲ್ಲಿ ನಾರಾಯಣ ನಿವಾಸವನ್ನ ಮಾಡ್ತಾ ಇದ್ರು. ಸತ್ಯುಗದ ನಿವಾಸಿ ಆಗಿರೋ ಕಾರಣ ನಾರಾಯಣನಿಗೆ ಸತ್ಯನಾರಾಯಣ ಅಂತ ಕರಿತೀವಿ. ಆ ಸತ್ಯುಗದಲ್ಲಿ ಸೂರ್ಯವಂಶಿ ಮನೆತನ ಇತ್ತು. ದೇವತೆಗಳು ಸೂರ್ಯವಂಶಿ ಮನೆತನದವರಾಗಿದ್ರು. ಅದಕ್ಕೆ ಅಲ್ಲಿರುವಂತಹ ನಾರಾಯಣನಿಗೆ ಇವತ್ತಿಗೂ ನಾವು ಸೂರ್ಯ ನಾರಾಯಣ ಅಂತ ಹೇಳಿ ಮಹಿಮೆಯನ್ನ ಮಾಡ್ತೀವಿ. ಈ ರೀತಿ ಲಕ್ಷ್ಮೀ ನಾರಾಯಣರು ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿರುವಂತಹ ಸತ್ಯುಗದಲ್ಲಿ 1250 ವರ್ಷದವರೆಗೂ ನಿವಾಸವನ್ನ ಮಾಡ್ತಾರೆ. ಆ ಸಮಯದಲ್ಲಿ 5000 ವರ್ಷದ ಹಿಂದೆ ಈ ಭಾರತ ಭೂಮಿಯಲ್ಲಿ ಇರುವಂತಹ ದೇವತೆಗಳ ಸಂಖ್ಯೆ, ಸತ್ಯುಗದಲ್ಲಿ ಇರುವಂತಹ ಜನಸಂಖ್ಯೆ ಅಂದ್ರೆ ಕೇವಲ 9 ಲಕ್ಷ. ಇಡೀ ಸೃಷ್ಟಿಯಲ್ಲಿ ಎಷ್ಟು ಜನ ಇರ್ತಾರೆ? ಕೇವಲ 9 ಲಕ್ಷ. ಇವತ್ತು ನಿಮ್ಮೂರ್ನಲ್ಲೂ ಅದಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ, ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇರ್ತದೆ. ಒಂದು ಊರಿನಷ್ಟು ಜನಸಂಖ್ಯೆ ಇಡೀ ವಿಶ್ವದಲ್ಲಿ ಇರೋ ಕಾರಣ, ಇಡೀ ಭಾರತದಲ್ಲಿ ಇರೋ ಕಾರಣ ದೇವತೆಗಳ ಜೀವನದಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ಇವತ್ತು ಕೊರತೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇರ್ಲಿಕ್ಕೆ ಜಾಗ ಇಲ್ಲ, ಊಟಕ್ಕೆ ಆಹಾರ ಇಲ್ಲ, ಅದಕ್ಕೇನಾಗ್ತಾ ಇದೆ? ಕೊರತೆ ಜಾಸ್ತಿ ಆಗ್ತಾ ಇದೆ. ಅವತ್ತು ಜನಸಂಖ್ಯೆ ಬಹಳ ಕಡಿಮೆ ಇತ್ತು, ಭಾರತವೇ ಸ್ವರ್ಗ ಆಗಿತ್ತು, ಅಲ್ಲಿ ಸಂಪೂರ್ಣ ಸುಖ ಮತ್ತು ಶಾಂತಿ ಇತ್ತು. ಈ ರೀತಿ 1250 ವರ್ಷ ಮುಗಿದ ನಂತರ ಸತ್ಯುಗ ಇದ್ದಂತಹ ಭಾರತ ಏನಾಯ್ತು? ತ್ರೇತಾಯುಗ ಆಗಿ ಪರಿವರ್ತನೆ ಆಯ್ತು. ಯಾವಾಗ ತ್ರೇತಾಯುಗ ಬಂತೋ ಆಗ ರಾಮ ಸೀತೆಯ ಜನ್ಮ ಆಯ್ತು. ಸತ್ಯುಗದಲ್ಲಿ ಶ್ರೀಕೃಷ್ಣ 8 ಪುನರ್ಜನ್ಮವನ್ನ ಪಡ್ಕೊಂಡಿದ್ರು. ಅವರೇ 9ನೇ ಜನ್ಮದಲ್ಲಿ ಶ್ರೀಕೃಷ್ಣನೇ ಶ್ರೀರಾಮನಾಗಿ ಜನ್ಮವನ್ನ ಪಡ್ಕೊಳ್ಳೋ ಕಾರಣ, ಕೃಷ್ಣ ರಾಮನಾಗಿ ಹುಟ್ಟೋ ಕಾರಣ ರಾಮನ ಜನ್ಮ ದಿನಕ್ಕೆ ಏನಂತ ಕರಿತೀವಿ ನಾವು? ರಾಮನವಮಿ. ಕೃಷ್ಣನಿಗೆ ಅಷ್ಟಮಿ ಅಂತ ಕರೆದ್ವಿ, ಯಾಕೆಂದ್ರೆ ಸತ್ಯುಗದಲ್ಲಿ ಶ್ರೀಕೃಷ್ಣ 8 ಜನ್ಮವನ್ನ ಪಡ್ಕೊಳ್ತಾರೆ. ಅದೇ ಶ್ರೀಕೃಷ್ಣ 9ನೇ ಜನ್ಮದಲ್ಲಿ ರಾಮ ಆಗೋ ಕಾರಣ ರಾಮನವಮಿ. ಅದೇ ಕೃಷ್ಣನ 9ನೇ ಜನ್ಮ ಏನಾಗಿದೆ? ರಾಮನ ಜನ್ಮ ಆಗಿದೆ. ಅಲ್ಲೂ ಕೂಡ ತ್ರೇತಾಯುಗದಲ್ಲಿ ರಾಮ ಸೀತೆಯರು ಏನು ನಿವಾಸವನ್ನ ಮಾಡ್ತಾರೋ ತ್ರೇತಾಯುಗದಲ್ಲಿ, ಅದು ಕೂಡ ಸತ್ಯುಗದಷ್ಟೇ ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿದಂತಹ ಜಗತ್ತಾಗಿತ್ತು.
ಅಲ್ಲೂ ಯಾವ ಕೊರತೆನೂ ಇರ್ಲಿಲ್ಲ. ಅದು ಕೂಡ ಏನಾಗಿತ್ತು, ಸ್ವರ್ಗನೇ ಆಗಿತ್ತು. ತ್ರೇತಾಯುಗ ಕೂಡ ಸ್ವರ್ಗನೇ ಆಗಿತ್ತು. ಇದು ಎಂತಹ ರಾಮರಾಜ್ಯ ಅಂದ್ರೆ, ರಾಮಾಯಣದ ಕಥೆಯಲ್ಲಿ ನಾವು ಕೇಳ್ತೀವಲ್ಲ, ಆ ರಾಮರಾಜ್ಯ ಇದಲ್ಲ. ರಾಮಾಯಣದ ಕಥೆಯಲ್ಲಿ ನಾವೇನ್ ಕೇಳ್ತೀವಿ, ರಾಮ ಇದ್ರು, ಸೀತೆ ಇದ್ರು, ರಾವಣ ಬಂದು ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋದ್ರು, ಯುದ್ಧ ಆಯ್ತು. ಆ ರಾಮಾಯಣದ ಕತೆ ನಡೆದಂತಹ ರಾಮರಾಜ್ಯ ಇದಲ್ಲ. ಇದು ಎಂತಹ ರಾಮರಾಜ್ಯ ಅಂದ್ರೆ, ಗಾಂಧೀಜಿ ತಮ್ಮ ಜೀವನದ ಅಂತಿಮ ದಿನದವರೆಗೂ ಒಂದು ಕನಸನ್ನ ಕಾಣ್ತಾ ಇದ್ರು. ರಾಮರಾಜ್ಯ ಬರಬೇಕು ಅಂತ ಗಾಂಧೀಜಿ ಕನಸು ಕಾಣ್ತಾ ಇದ್ರು. ಆ ಕನಸಿನಲ್ಲಿ ಗಾಂಧೀಜಿ ಏನ್ ಹೇಳ್ತಾ ಇದ್ರು ಅಂದ್ರೆ, ಎಂತಹ ರಾಮರಾಜ್ಯ ಬರಬೇಕು ಅಂದ್ರೆ, ರಾತ್ರಿ 12 ಗಂಟೆಗೂ ಕೂಡ ಒಬ್ಬ ಮಹಿಳೆ ನಿರ್ಭಯತೆಯಿಂದ ಓಡಾಡಬೇಕು, ಅಂತಹ ಜಗತ್ತು ಬರಬೇಕು, ಅಂತಹ ರಾಮರಾಜ್ಯ ಬರಬೇಕು ಅನ್ನೋದು ಗಾಂಧೀಜಿದು ಕನಸಾಗಿತ್ತು. ಗಾಂಧೀಜಿ ಒಂದು ವೇಳೆ ನಾವೇನು ರಾಮಾಯಣದ ಕಥೆಯಲ್ಲಿ ಕೇಳ್ತೀವಿ ಆ ರಾಮರಾಜ್ಯ ಬರಬೇಕು ಅಂತ ಬಯಸಿದಿದ್ರೆ, ಆ ಕಥೆಯಲ್ಲೂ ಏನಿದೆ, ರಾತ್ರಿ ಅಲ್ಲ ಹಗಲಿನ ಸಮಯದಲ್ಲೇ ರಾವಣ ಏನ್ ಮಾಡಿದ್ದು, ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು. ಅಂತಹ ರಾಮರಾಜ್ಯ ಇವತ್ತು ಇದೆನೋ ಇಲ್ವೋ? ಇವತ್ತು ಅಂತಹ ರಾವಣರು ಅನೇಕರಿದ್ದಾರೆ, ಅಂತಹ ಅನೇಕ ಸೀತೆಯರ ಸಮಾನಾಗಿರೋರ್ನ ಅಪಹರಣ ಮಾಡ್ಕೊಂಡು ಹೋಗೋರು ಅನೇಕರಿದ್ದಾರೆ. ಅಂತಹ ರಾಮರಾಜ್ಯವನ್ನ ಗಾಂಧೀಜಿ ಬಯಸ್ಲಿಲ್ಲ. ಎಲ್ಲಿ ಸುಖ ಶಾಂತಿ ಸಮೃದ್ಧಿ ಇದೆನೋ, ರಾತ್ರಿ ಕೂಡ ಎಲ್ಲಿ ನಿರ್ಭಯತೆಯಿಂದ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯನೋ ಅಂತಹ ರಾಮರಾಜ್ಯ ಬರಬೇಕು ಅಂತ ಗಾಂಧೀಜಿ ಬಯಸಿದ್ರು. ಅಂತಹ ರಾಮರಾಜ್ಯ ತ್ರೇತಾಯುಗ ಆಗಿತ್ತು. ಅಲ್ಲಿ ರಾಮ, ಸೀತೆ ಮತ್ತು ಅಲ್ಲಿರುವಂತಹ ಎಲ್ಲಾ ಪ್ರಜೆಗಳು ಸುಖ ಶಾಂತಿ ಸಮೃದ್ಧಿಯಿಂದ 1250 ವರ್ಷದವರೆಗೆ ಜೀವನವನ್ನ ನಡೆಸಿದ್ರು. ಆ ತ್ರೇತಾಯುಗ ಎಂತಹ ಯುಗ ಅಂದ್ರೆ, ಮನುಷ್ಯರು ಹಿಂಸೆಯನ್ನ ಮಾಡೋದಲ್ಲ, ಪ್ರಾಣಿಗಳು ಕೂಡ ಪರಸ್ಪರ ಹಿಂಸೆಯನ್ನ ಮಾಡ್ತಾ ಇರ್ಲಿಲ್ಲ. ಹುಲಿ ಮತ್ತು ಹಸು ಒಂದೇ ನದಿಯಲ್ಲಿ ನೀರನ್ನ ಕುಡಿತಿತ್ತು, ಆದ್ರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಹಿಂಸೆಯನ್ನ ಮಾಡ್ತಿರ್ಲಿಲ್ಲ, ತೊಂದರೆಯನ್ನ ಕೊಡ್ತಾ ಇರ್ಲಿಲ್ಲ. ಅಂತಹ ಯುಗ ತ್ರೇತಾಯುಗ ಆಗಿತ್ತು. ತ್ರೇತಾಯುಗದಲ್ಲಿ 1250 ವರ್ಷದವರೆಗೆ ಸುಖ ಶಾಂತಿಯಿಂದ ದೇವತೆಗಳು ಜೀವನವನ್ನ ನಡೆಸ್ತಾರೆ. ಈ ತ್ರೇತಾಯುಗದಲ್ಲಿ ದೇವತೆಗಳು ಎಷ್ಟು ಜನ್ಮವನ್ನ ಪಡ್ಕೊಳ್ತಾರೆ ಅಂದ್ರೆ 12 ಪುನರ್ಜನ್ಮವನ್ನ ಪಡ್ಕೊಳ್ತಾರೆ. ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ. ಅಂದ್ರೆ ಇಲ್ಲಿ ಜನ್ಮ ಜಾಸ್ತಿ ಆಯ್ತು. ಜನ್ಮ ಜಾಸ್ತಿ ಆದಂತೆ ಆಯಸ್ಸು ಕಡಿಮೆ. ಸತ್ಯಯುಗದಲ್ಲಿ ಒಂದೊಂದು ಜನ್ಮದಲ್ಲೂ ಅಲ್ಲಿರುವಂತಹ ದೇವತೆಗಳು 150 ವರ್ಷದವರೆಗೆ ಬದುಕಿರ್ತಾರೆ. 150 ವರ್ಷಕ್ಕಿಂತ ಮೊದಲು ಯಾರೂ ಶರೀರವನ್ನ ಬಿಡೋದಿಲ್ಲ. ಆ ರೀತಿ 8 ಜನ್ಮವನ್ನ ಪಡ್ಕೊಂಡ್ರೆ ಇಲ್ಲಿ ಜನ್ಮ ಜಾಸ್ತಿ ಆಗ್ತದೆ, ಆಯಸ್ಸು ಕಡಿಮೆ ಆಗ್ತದೆ. ಇಲ್ಲಿ 16 ಕಲಾ ಸಂಪೂರ್ಣರಾಗಿದ್ರು, ತ್ರೇತಾಯುಗದಲ್ಲಿ 2 ಕಲೆ ಕಡಿಮೆ ಆಗ್ತದೆ, 14 ಕಲೆ ಉಳ್ಳವರಾಗಿರ್ತಾರೆ. ಈ ರೀತಿ ಸತ್ಯುಗ ಮತ್ತು ತ್ರೇತಾಯುಗ 2 ಯುಗವನ್ನ ಸೇರಿಸಿ ಈ ಸೃಷ್ಟಿಯ ಅರ್ಧ ಸಮಯದವರೆಗೂ ಇದೇ ಭಾರತ ಭೂಮಿಯಲ್ಲಿ ಸ್ವರ್ಗ ಇತ್ತು. ಅದಾದ ನಂತರ ಬಂದಂತಹ ಯುಗ ಅಂದ್ರೆ ದ್ವಾಪರ ಯುಗ. ಹೆಸರೇ ಹೇಳ್ತದೆ ದ್ವಾ ಅಂದ್ರೆ ದ್ವಂದ್ವತೆ. ಮೊದಲು ಏಕತೆ ಇತ್ತು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ರಾಜ್ಯ ಇತ್ತು. ಒಂದೇ ಧರ್ಮ ಅಂದ್ರೆ ದೇವತಾ ಧರ್ಮ, ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಒಂದೇ ರಾಜ್ಯ, ದೇವತೆಗಳ ರಾಜ್ಯ ಕೂಡ ಒಂದೇ ಆಗಿತ್ತು, ದೇವತೆಗಳ ಭಾಷೆ ಕೂಡ ಒಂದೇ ಆಗಿತ್ತು. ಅದಕ್ಕೆ ಅಲ್ಲಿ ಏಕತೆ ಇತ್ತು. ದ್ವಾಪರ ಯುಗ ಬಂದ ತಕ್ಷಣ ದ್ವಂದ್ವತೆ ಸ್ಟಾರ್ಟ್ ಆಯ್ತು. ಅದೇ ಸತ್ಯುಗ ಮತ್ತು ತ್ರೇತಾಯುಗದ ದೇವತೆಗಳು ದ್ವಾಪರ ಯುಗ ಬಂದ ತಕ್ಷಣ ವಾಮ ಮಾರ್ಗದಲ್ಲಿ ಬಂದ್ರು. ವಾಮ ಮಾರ್ಗದಲ್ಲಿ ಬಂದ್ರು ಅಂದ್ರೆ ಕೆಟ್ಟ ಗುಣಗಳಿಗೆ ವಶ ಆದ್ರು, ವಿಕಾರಿ ಗುಣಗಳಿಗೆ ವಶ ಆದ್ರು. ಯಾವಾಗ ಕೆಟ್ಟ ಗುಣಗಳಿಗೆ ವಶ ಆಗಿ ದ್ವಾಪರ ಯುಗದಲ್ಲಿ ಎಲ್ರು ಕೆಟ್ಟ ಕಾರ್ಯವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ನಿಧಾನವಾಗಿ ಎಲ್ಲರ ಜೀವನದಲ್ಲೂ ದುಃಖ ಅಶಾಂತಿ ಸ್ಟಾರ್ಟ್ ಆಯ್ತು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸುಖ ಶಾಂತಿ ಇತ್ತು, ದ್ವಾಪರ ಯುಗದಲ್ಲಿ ದುಃಖ ಅಶಾಂತಿ ಸ್ಟಾರ್ಟ್ ಆಯ್ತು. ದುಃಖ ಅಶಾಂತಿ ಸ್ಟಾರ್ಟ್ ಆದ ತಕ್ಷಣ ಎಲ್ರು ಯಾರನ್ನ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಪರಮಾತ್ಮನನ್ನ ಕೂಗಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಸಂಕಟ ಬಂದಾಗ ವೆಂಕಟರಮಣ. ಸತ್ಯುಗ ತ್ರೇತಾಯುಗದಲ್ಲಿ ಸಂಪೂರ್ಣ ಸುಖ ಇರೋ ಕಾರಣ ಒಬ್ರು ಪರಮಾತ್ಮನನ್ನ ಕರೀಲೇ ಇಲ್ಲ. ದ್ವಾಪರ ಯುಗದಲ್ಲಿ ದುಃಖ ಸ್ಟಾರ್ಟ್ ಆದ ತಕ್ಷಣ ಎಲ್ರೂ ಪರಮಾತ್ಮ ಬಾ, ನಮಗೆ ಮುಕ್ತಿಯನ್ನ ಕೊಡು ಅಂತ ಹೇಳಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ನಾನು ಈ ಸೃಷ್ಟಿಗೆ ಯಾವಾಗ ಬರ್ತೀನಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ಮಾತನ್ನ ಕೊಟ್ಟಿದ್ದಾರೆ ಅಂದ್ರೆ, ಯದಾ ಯದಾ ಹಿ ಧರ್ಮಸ್ಯ
ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದ್ರೆ ಪರಮಾತ್ಮ ಹೇಳ್ತಾರೆ, ಧರ್ಮ ಗ್ಲಾನಿಯ ಸಮಯದಲ್ಲಿ ನಾನು ಈ ಸೃಷ್ಟಿಗೆ ಬರ್ತೀನಿ. ನಾನು ಬಂದು ಅನೇಕ ಧರ್ಮದ ನಾಶ, ಒಂದು ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡ್ತೀನಿ, ಸಾಧು ಸಂತರ ಉದ್ಧಾರವನ್ನೂ ಕೂಡ ಮಾಡ್ಲಿಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಪರಮಾತ್ಮ ತಂದೆ ಮಾತು ಕೊಟ್ಟಿದ್ದಾರೆ. ದ್ವಾಪರ ಯುಗದಲ್ಲಿ ಎಲ್ಲರೂ ಪರಮಾತ್ಮನನ್ನ ಕೂಗಿ ಕರೆದ್ರು, ಪರಮಾತ್ಮ ಬಾ ಬಂದು ಮುಕ್ತಿಯನ್ನ ಕೊಡು ಅಂತ ಹೇಳಿ. ಆದ್ರೆ ಗೀತೆಯಲ್ಲಿ ಪರಮಾತ್ಮ ತಂದೆಯ ಮಾತೇನಾಗಿದೆ, ಧರ್ಮ ಗ್ಲಾನಿಯ ಸಮಯದಲ್ಲಿ ಬರ್ತೀನಿ ಅಂತ. ಅಂದ್ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮ ತಂದೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ದ್ವಾಪರ ಯುಗದಲ್ಲಿ ಇನ್ನು ಧರ್ಮನೇ ಸ್ಥಾಪನೆ ಆಗಿಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಒಂದೇ ಧರ್ಮ ಇತ್ತು, ದ್ವಾಪರ ಯುಗದಲ್ಲಿ ಇನ್ನು ಧರ್ಮ ಸ್ಥಾಪನೆ ಆಗಿಲ್ಲ. ಅಂದ್ಮೇಲೆ ಪರಮಾತ್ಮ ಬರೋದು ಧರ್ಮ ಗ್ಲಾನಿಯ ಸಮಯದಲ್ಲಿ. ಅಂದ್ಮೇಲೆ ದ್ವಾಪರ ಯುಗದಲ್ಲಿ ಈ ಸೃಷ್ಟಿಗೆ ಬರುವಂತವರು ಯಾರು ಅಂದ್ರೆ ಅನ್ಯ ಧರ್ಮ ಸ್ಥಾಪಕರು ದ್ವಾಪರ ಯುಗದಲ್ಲಿ ಈ ಸೃಷ್ಟಿಗೆ ಬರ್ತಾರೆ. ದ್ವಾಪರ ಯುಗದ ಆದಿಯಲ್ಲಿ ಯಾರೆಲ್ಲ ದೇವತಾ ಧರ್ಮದ ಆತ್ಮರಾಗಿದ್ರೋ ಅವರೇ ತಮ್ಮನ್ನ ತಾವು ಹಿಂದೂಗಳು ಅಂತ ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ನೋಡಿದ್ರೆ ಹಿಂದೂ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿಲ್ಲ. ಇವತ್ತು ಅಮೆರಿಕಾದಲ್ಲಿ ಇರುವಂತವರು ನಾವು ಅಮೆರಿಕಾ ಧರ್ಮದವರು ಅಂತ ಹೇಳ್ಕೊಳ್ತಾರ, ರಷ್ಯಾದಲ್ಲಿರೋರು ನಾವು ರಷ್ಯಾ ಧರ್ಮದವರು ಅಂತ ಹೇಳ್ಕೊಳ್ತಾರ, ಅವ್ರೆಲ್ರು ಏನ್ ಹೇಳ್ತಾರೆ, ನಾವು ಕ್ರಿಶ್ಚಿಯನ್ ಧರ್ಮದವರು ಅಂತ ಹೇಳ್ತಾರೆ. ಆದ್ರೆ ಭಾರತದವರು ಮಾತ್ರ ಹಿಂದೂಸ್ಥಾನದಲ್ಲಿ ಇರೋ ಕಾರಣ ನಾವು ಹಿಂದೂ ಧರ್ಮದವರು ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಹಿಂದೂ ಧರ್ಮದ ಎಲ್ಲಾ ಆತ್ಮರು ಯಾವ ಧರ್ಮದವರು, ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ರು. ದ್ವಾಪರ ಯುಗ ಬಂದ ನಂತರ ದೇವತೆಗಳಲ್ಲಿ ಇರ್ಬೇಕಾದಂತಹ ಗುಣಗಳು ಮನುಷ್ಯರಲ್ಲಿ ಉಳ್ಕೊಳ್ಳಿಲ್ಲ. ಆ ಗುಣ ಇಲ್ಲದೆ ಇರೋ ಕಾರಣ ತಮ್ಮನ್ನ ತಾವು ದೇವತೆಗಳು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರೋ ಕಾರಣ ಏನ್ ಹೇಳ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದ್ರು, ಹಿಂದೂಸ್ಥಾನದಲ್ಲಿ ಇದ್ದೀವಿ ಅದಕ್ಕೋಸ್ಕರ ಹಿಂದೂಗಳು. ಹಾಗೆ ನೋಡಿದ್ರೆ ನಾವೆಲ್ರೂ ಮೂಲತಃ ದೇವತಾ ಧರ್ಮದ ಆತ್ಮರು. ಯಾಕೆಂದ್ರೆ ನಮ್ಮ ಪೂರ್ವಜರೆಲ್ಲ ಯಾರಾಗಿದ್ದಾರೆ, ದೇವತೆಗಳೇ ಆಗಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲರೂ ಪೂಜೆ ಮಾಡೋದು ಯಾರನ್ನ, ದೇವಿ ದೇವತೆಗಳನ್ನೇ ಪೂಜೆ ಮಾಡ್ತಾ ಇದ್ದೀವಿ. ಇಂತಹ ದ್ವಾಪರ ಯುಗದಲ್ಲಿ ಒಂದು ಕಡೆ ಪರಮಾತ್ಮನನ್ನ ಕರೀಲಿಕ್ಕೋಸ್ಕರ ಹಿಂದೂಗಳೆಲ್ಲರೂ ಭಕ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ಮೊದಲು ಒಬ್ಬ ಶಿವನ ಪೂಜೆಯನ್ನ ಪ್ರಾರಂಭ ಮಾಡ್ತಾರೆ. 12 ಜ್ಯೋತಿರ್ಲಿಂಗಗಳನ್ನ ನಿರ್ಮಾಣ ಮಾಡಿ ದ್ವಾದಶ ಜ್ಯೋತಿರ್ಲಿಂಗಗಳ ಪೂಜೆಯನ್ನ ಪ್ರಾರಂಭ ಮಾಡ್ತಾರೆ. ಏಕದೇವೋಪಾಸನೆ, ಒಬ್ಬ ಶಿವನ ಉಪಾಸನೆ. ನಂತರ ಅನೇಕ ಪುರಾಣಕಾರರು, ಶಾಸ್ತ್ರಕಾರರು ಅನೇಕ ಪುರಾಣದ ಕತೆ ಮತ್ತು ಶಾಸ್ತ್ರದ ಕಥೆಯನ್ನ ಬರೀತಾರೆ. ಅವ್ರು ಹೇಗೆ ಕತೆ ಬರೀತಾ ಹೋಗ್ತಾರೋ ಹಾಗೆ ಭಕ್ತಿ ಏನಾಗ್ತಾ ಹೋಗ್ತದೆ, ವಿಸ್ತಾರವಾಗಿ ಬೆಳೀತಾ ಹೋಗ್ತದೆ. ಯಾವಾಗ ಪುರಾಣಕಾರರು ವಿಷ್ಣುವಿನ ಪುರಾಣವನ್ನ ಬರೀತಾರೋ, ವಿಷ್ಣು ಪುರಾಣವನ್ನ ಬರೆದ ತಕ್ಷಣ ಒಬ್ಬ ನಿರಾಕಾರ ಶಿವನ ಪೂಜೆಯನ್ನ ಮಾಡೋದ್ರ ಜೊತೆಗೆ ಜನ ಏನ್ ಮಾಡ್ತಾರೆ, ವಿಷ್ಣು ಲಕ್ಷ್ಮಿ ಎಲ್ಲರ ಪೂಜೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ನಂತರ ಪುರಾಣಕಾರರು ದೇವಿಯರ ಪುರಾಣವನ್ನ ಬರೀತಾರೆ. ಆಗ ಅನೇಕ ದೇವಿಯರನ್ನ ಜನ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ದ್ವಾಪರ ಯುಗದಲ್ಲಿ ಅದೇ ಪುರಾಣ ಪುರುಷರು ಅನೇಕ ದೇವಿಯರನ್ನ ಪೂಜೆ ಮಾಡೋದ್ರ ಜೊತೆಗೆ ಶಂಕರ ಪುರಾಣವನ್ನ ಬರೀತಾರೆ. ಆಗ ಶಂಕರ, ಪಾರ್ವತಿ, ಗಣೇಶ ಎಲ್ಲರ ಪೂಜೆಯನ್ನ ಜನ ಪ್ರಾರಂಭ ಮಾಡ್ತಾರೆ. ನಂತರ ಶಾಸ್ತ್ರಕಾರರು ಮಹಾಭಾರತದ ಕತೆ ಮತ್ತು ರಾಮಾಯಣದ ಕಥೆಯನ್ನ ಬರೀತಾರೆ. ಆಗ ರಾಧಾಕೃಷ್ಣ, ರಾಮ, ಸೀತೆ ಈ ರೀತಿ ಅನೇಕ ದೇವತೆಗಳನ್ನ ಹಿಂದೂಗಳು ದ್ವಾಪರ ಯುಗದಲ್ಲಿ ಪೂಜೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲರೂ ಪರಮಾತ್ಮನನ್ನ ಕೂಗಿ ಕರಿತಿರ್ತಾರೆ. ದ್ವಾಪರ ಯುಗದಲ್ಲಿ ಪರಮಾತ್ಮ ತಂದೆ ನೀವು ಬಂದು ನಮ್ಮ ರಕ್ಷಣೆಯನ್ನ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗಿ ಅಂತ. ಆದ್ರೆ ಪರಮಾತ್ಮ ತಂದೆ ದ್ವಾಪರ ಯುಗದಲ್ಲಿ ತಾವು ಬರೋ ಬದಲು ಧರ್ಮ ಸ್ಥಾಪಕರನ್ನ, ಜಗತ್ತನ್ನ ಸುಧಾರಣೆ ಮಾಡ್ಲಿಕ್ಕೋಸ್ಕರ ಈ ಸೃಷ್ಟಿಗೆ ಕಳಿಸ್ತಾರೆ. ಅದರಲ್ಲಿ ಇವತ್ತಿನಿಂದ 2500 ವರ್ಷದ ಹಿಂದೆ ಮೊದಲು ಇಬ್ರಾಹಿಂ ಅನ್ನುವಂತಹ ಧರ್ಮ ಸ್ಥಾಪಕ ಬಂದು ಇಸ್ಲಾಂ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಅವರು ಧರ್ಮವನ್ನ ಸ್ಥಾಪನೆ ಮಾಡಿ ಜೀವನದಲ್ಲಿ ಏನಾದ್ರೂ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ಜೀವನವನ್ನ ನಡೆಸ್ಬೇಕು ಅನ್ನೋದನ್ನ ತಮ್ಮ ಧರ್ಮ ಪ್ರಚಾರದಲ್ಲಿ ಎಲ್ಲಾ ಕಡೆ ಹೇಳ್ತಾರೆ. ಆದ್ರೆ ಅವರ ಮಾತನ್ನ ಯಾರೂ ಕೂಡ ಧಾರಣೆ ಮಾಡ್ಕೊಳ್ಳೋದಿಲ್ಲ. ಬರೀ ಅವ್ರನ್ನ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳೋ ಸಿದ್ಧಾಂತವನ್ನ ಧಾರಣೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಮೊದಲನೇ ಧರ್ಮ ಸ್ಥಾಪಕ ಬಂದ್ರು, ಜಗತ್ತು ಮಾತ್ರ ಸುಧಾರಣೆ ಆಗ್ಲಿಲ್ಲ. ಮತ್ತೆ ಭಕ್ತರು ಏನ್ ಮಾಡ್ತಾ ಇದ್ರು, ಪರಮಾತ್ಮನನ್ನ
ಕೂಗಿ ಕರೀತಾನೆ ಇದ್ರು. ನಂತರ ಇವತ್ತಿನಿಂದ 2250 ವರ್ಷದ ಹಿಂದೆ ಎರಡನೇ ಧರ್ಮ ಸ್ಥಾಪಕ್ಕಾಗಿ ಗೌತಮ ಬುದ್ಧ ಈ ಸೃಷ್ಟಿಗೆ ಬಂದ್ರು. ಅವರು ಕೂಡ ಧರ್ಮವನ್ನ ಸ್ಥಾಪನೆ ಮಾಡಿ ಧರ್ಮ ಪ್ರಚಾರವನ್ನ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ಜನರ ಜೀವನದಲ್ಲಿ ಏನನ್ನ ನೋಡಿದ್ರು ಅಂದ್ರೆ ಪರಸ್ಪರ ಒಬ್ರು ಇನ್ನೊಬ್ಬರ ಹಿಂಸೆಯನ್ನ ಮಾಡೋದನ್ನ ನೋಡಿದ್ರು. ಒಬ್ರು ಇನ್ನೊಬ್ಬರಿಗೆ ದುಃಖವನ್ನ ಕೊಡೋದನ್ನ ಗೌತಮ ಬುದ್ಧ ನೋಡಿ ಅವರು ತಮ್ಮ ಧರ್ಮ ಪ್ರಚಾರದಲ್ಲಿ ದಯೆಯೇ ಧರ್ಮದ ಮೂಲ, ಸಕಲ ಪ್ರಾಣಿಗಳ ಮೇಲೂ ಕೂಡ ದಯೆಯನ್ನ ತೋರಿಸ್ಬೇಕು ಅಂತ ಹೇಳಿ ಬುದ್ಧ ತಮ್ಮ ಧರ್ಮ ಪ್ರಚಾರದಲ್ಲಿ ಹೇಳಿದ್ರು. ಬುದ್ಧ ಪ್ರಾಣಿಗಳ ಮೇಲೂ ದಯೆಯನ್ನ ತೋರಿಸ್ಬೇಕು ಅಂತ ಹೇಳಿ ದ್ವಾಪರ ಯುಗದಲ್ಲೇ ಹೇಳಿದ್ರು. ಇವತ್ತು ನೀವು ಜಪಾನ್, ಚೀನಾ, ಇಂಡೋನೇಷಿಯಾ ಈ ಕಡೆ ಹೋದ್ರೆ ಬುದ್ಧನ ದೊಡ್ಡ ದೊಡ್ಡ ಮಂದಿರಗಳಿದೆ. ಅಲ್ಲಿಯ ಜನ ಬುದ್ಧನನ್ನ ಬಹಳಷ್ಟು ಪೂಜೆ ಮಾಡ್ತಾರೆ. ಆದರೆ ಆ ಬುದ್ಧ ಏನು ತತ್ವವನ್ನ ಹೇಳ್ಕೊಟ್ರು, ಎಲ್ಲರ ಮೇಲೂ ದಯೆಯನ್ನ ತೋರಿಸ್ಬೇಕು, ದಯೆಯೇ ಧರ್ಮದ ಮೂಲ ಅನ್ನೋದನ್ನ ಅಲ್ಲಿಯ ಜನ ಏನ್ ಮಾಡ್ಕೊಂಡಿಲ್ಲ, ಧಾರಣೆ ಮಾಡ್ಕೊಂಡಿಲ್ಲ. ಇವತ್ತು ನೀವು ಚೈನಾ ರೆಸ್ಟೋರೆಂಟ್ಗೆ ಹೋದ್ರೆ ಏನೇನ್ ಸಿಗ್ತದೆ? ಚೈನಾ ರೆಸ್ಟೋರೆಂಟ್ ಅಲ್ಲಿ ಯಾವ ಪ್ರಾಣಿ ಸಿಗೋದಿಲ್ಲ. ಎಲ್ಲಿ ಸಕಲ ಪ್ರಾಣಿಗಳ ಮೇಲೂ ದಯೆ ತೋರಿಸ್ಬೇಕು ಅಂತ ಧರ್ಮಸ್ಥಾಪಕ ಹೇಳ್ಕೊಟ್ರು, ಅಲ್ಲಿರೋ ಜನ ಏನ್ ಮಾಡ್ಲಿಲ್ಲ, ಆ ಧರ್ಮಸ್ಥಾಪಕ ಹೇಳಿಕೊಟ್ಟಂತಹ ಮಾತನ್ನ ಧಾರಣೆ ಮಾಡ್ಕೊಳ್ಳದೆ ಇರೋ ಕಾರಣ ಇವತ್ತು ಭಾರತದಲ್ಲಿ ಅಷ್ಟೊಂದು ಪ್ರಾಣಿಯ ಹಿಂಸೆ ನಡೆಯೋದಿಲ್ಲ. ಬುದ್ಧ ಧರ್ಮ ಪ್ರಚಾರ ಮಾಡಿದಂತಹ ಸ್ಥಾನದಲ್ಲಿ ಹಾವು, ಜಿರಳೆ, ಕಪ್ಪೆ ಎಲ್ಲವನ್ನೂ ಏನ್ ಮಾಡ್ತಾರೆ ಅಲ್ಲಿಯ ಜನ ತಿಂತಾರೆ ಅಂದ್ಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಹಿಂಸೆಯಲ್ಲಿ ನಡೀತಾ ಇದೆ. ಎಲ್ಲಿ ಧರ್ಮಸ್ಥಾಪಕ ಪ್ರಾಣಿಗಳ ಮೇಲೂ ಕೂಡ ದಯೆಯನ್ನ ತೋರಿಸ್ಬೇಕು ಅಂತ ಹೇಳಿದ್ರು, ಅಲ್ಲಿ ಜನ ಅವ್ರ ಮಾತನ್ನ ಧಾರಣೆ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಎರಡನೇ ಧರ್ಮಸ್ಥಾಪಕ ಬಂದ್ರೂ ಕೂಡ ಜಗತ್ತು ಸುಧಾರಣೆ ಆಗ್ಲಿಲ್ಲ. ನಂತರ ಮೂರನೇ ಧರ್ಮಸ್ಥಾಪಕ ಆಗಿ ಇವತ್ತಿನಿಂದ 2000 ವರ್ಷದ ಹಿಂದೆ ಯೇಸು ಕ್ರಿಸ್ತ ಈ ಸೃಷ್ಟಿಗೆ ಬಂದ್ರು. ಅವರು ಬಂದು ಧರ್ಮ ಪ್ರಚಾರವನ್ನ ಮಾಡಿದ್ರು, ಜಗತ್ತು ಮಾತ್ರ ಸುಧಾರಣೆ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ಜಗತ್ತನ್ನ ಸುಧಾರಣೆ ಮಾಡೋದು ಮನುಷ್ಯರ ಕೆಲಸ ಅಲ್ವೇ ಅಲ್ಲ. ಅದ್ಯಾರ ಕೆಲಸ? ಅದು ಪರಮಾತ್ಮನ ಕೆಲಸ. ಎಲ್ಲಿಯವರೆಗೂ ಪರಮಾತ್ಮ ಬರೋದಿಲ್ವೋ ಅಲ್ಲಿಯವರೆಗೂ ಜಗತ್ತು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅನೇಕರು ತಿಳ್ಕೊಂಡಿದ್ದೀವಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬಂದು ಗೀತಾ ಜ್ಞಾನವನ್ನ ನೀಡಿ ಜಗತ್ತನ್ನ ಸುಧಾರಣೆ ಮಾಡಿದ್ರು ಅಂತ. ದ್ವಾಪರ ಯುಗದಲ್ಲಿ ಒಂದು ವೇಳೆ ಕೃಷ್ಣ ಜಗತ್ತನ್ನ ಸುಧಾರಣೆ ಮಾಡಿದ್ದಿದ್ರೆ ದ್ವಾಪರ ಯುಗದ ನಂತರ ಯಾವ ಯುಗ ಬರ್ಬೇಕಿತ್ತು? ಜಗತ್ತು ಸುಧಾರಣೆ ಆಗಿದ್ರೆ, ಅಧರ್ಮದ ನಾಶ ಆಗಿ ಸತ್ಯ ಧರ್ಮದ ಸ್ಥಾಪನೆ ಆಗಿದ್ರೆ ಪುನಃ ಸತ್ಯಯುಗ ಬರ್ಬೇಕಿತ್ತು. ಆದ್ರೆ ದ್ವಾಪರ ಯುಗದ ನಂತರ ಬಂದಿರೋದು ಯಾವ ಯುಗ? ಕಲಿಯುಗ. ಇನ್ನೂ ಕೆಟ್ಟದ್ದು ಜಾಸ್ತಿ ಜಗತ್ತಿನಲ್ಲಿ ನಡೀತಾ ಇದೆ ಅಂದ್ರೆ ದ್ವಾಪರ ಯುಗದಲ್ಲಿ ಆ ಮಹಾಭಾರತ ಯುದ್ಧ ನಡೆದಿಲ್ಲ. ಆ ಸಮಯದಲ್ಲಿ ಭಗವಂತ ಬಂದು ಗೀತಾ ಜ್ಞಾನವನ್ನ ನೀಡಿಲ್ಲ. ಅವರು ನೀಡಿದ್ದಿದ್ರೆ ನಾವ್ ಯಾರು ಇವತ್ತು ಕಲಿಯುಗದಲ್ಲಿ ಇರ್ತಿರ್ಲಿಲ್ಲ. ನಾವೆಲ್ಲರೂ ಎಲ್ಲಿರ್ತಿದ್ವಿ? ಸತ್ಯಯುಗದಲ್ಲಿ ಇರ್ತಿದ್ವಿ. ಎಲ್ರಿಗೂ ಗೊತ್ತಿದೆ ತಾನೆ ದ್ವಾಪರ ಯುಗ ಆದ್ಮೇಲೆ ಬಂದಿರೋ ಯುಗ ಯಾವುದು? ಕಲಿಯುಗ. ದುಃಖ ಶಾಂತಿ ಯುಗ ಬಂದಿದೆ ಅಂದ ಮೇಲೆ ಪರಮಾತ್ಮ ಬರೋದು ಯಾವಾಗ? ಏನು ಗೀತೆಯಲ್ಲಿ ಪರಮಾತ್ಮ ಮಾತು ಕೊಟ್ಟಿದ್ದಾರೋ, ಯದಾ ಯದಾ ಹಿ ಧರ್ಮಸ್ಯ, ಧರ್ಮ ಗ್ಲಾನಿಯ ಸಮಯದಲ್ಲಿ ನಾನು ಬರ್ತೀನಿ, ಅಧರ್ಮವನ್ನ ನಾಶ ಮಾಡ್ತೀನಿ, ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡಿ ಸಾಧುಗಳನ್ನ, ನನ್ನ ಭಕ್ತರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಗೀತೆಯಲ್ಲಿ ಮಾತು ಕೊಟ್ಟಿದ್ದಾರೋ, ಹಾಗಿದ್ರೆ ಆ ಪರಮಾತ್ಮ ಯಾವಾಗ ಬರ್ತಾರೆ? ನಾವು ನಿನ್ನೆ ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಿದ್ಯಾವುದು? ಪರಮಾತ್ಮನ ಸಮಯ, ಯಾವ ಸಮಯದಲ್ಲಿ ಪರಮಾತ್ಮ ನಮಗೆ ಈ ಸೃಷ್ಟಿಯಲ್ಲಿ ಸಿಗ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಹಾಗಿದ್ರೆ ಅವ್ರು ಯಾವಾಗ ಬರ್ತಾರೆ? ಆ ಪರಮಾತ್ಮನ ಜೊತೆಗೆ ನಾವು ಯಾವಾಗ ಮಿಲನ ಮಾಡಬಹುದು? ಅವ್ರ ಮೂಲಕ ಪುನಃ ಅಂತಹ ಸತ್ಯ ಜ್ಞಾನವನ್ನ ಯಾವಾಗ ಪಡ್ಕೊಳ್ಬಹುದು? ಆ ಮಹಾಭಾರತ ಯುದ್ಧ ಈಗಲೂ ನಮ್ಮೆಲ್ಲರ ಜೀವನದಲ್ಲೂ ಏನಾಗ್ತಾ ಇದೆ? ನಡೀತಾ ಇದೆನೋ ನಡೀತಾ ಇಲ್ವೋ? ಅಲ್ಲಿ ಸಂಬಂಧಿಗಳ ಮಧ್ಯದಲ್ಲಿ ಯುದ್ಧ ನಡೀತು, ಇಲ್ಲೂ ಸಂಬಂಧಿಗಳ ಮಧ್ಯದಲ್ಲಿ ಪ್ರತಿದಿನ ಯುದ್ಧ ನಡೀತಾ ಇದೆ. ನಿಮ್ಮೆಲ್ರ ಮನೆಯಲ್ಲೂ ಏನ್ ನಡೀತಾ ಇದೆ? ಪ್ರತಿದಿನ ರಾಮಾಯಣ ಮಹಾಭಾರತ ನಡೀತಾನೆ ಇದೆ. ಎಲ್ಲಾ ಸಂಬಂಧಿಗಳ ಮಧ್ಯದಲ್ಲಿ ಅದೇ ಆಸ್ತಿಗೋಸ್ಕರ ಹೊಡೆದಾಟ ನಡೀತಾ ಇದೆ. ಅಂದ್ರೆ ಈಗ ಪುನಃ ಅದೇ ಗೀತಾ ಜ್ಞಾನದಾತನಾದ ಪರಮಾತ್ಮನ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ ಅಂದ್ಮೇಲೆ ಆ ಗೀತಾ ಜ್ಞಾನದಾತನಾದ ಪರಮಾತ್ಮ ಬಂದು ಈ ಮಹಾಭಾರತ ಯುದ್ಧ ಏನು ಮನೆಯಲ್ಲಿ ನಡೀತಾ ಇದೆನೋ, ಸಂಬಂಧದ ಮಧ್ಯದಲ್ಲಿ ಘರ್ಷಣೆ, ಆ ಸಂಬಂಧದ ಜಗಳದಿಂದ ನಮ್ಮನ್ನ ಹೇಗೆ ಮುಕ್ತ ಮಾಡಿ ನಮಗೂ ಹೇಗೆ ಸುಖ ಶಾಂತಿಯನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾಳೆ ದಿನ ನಾವು
ಗೀತೆಯಲ್ಲಿ ಪರಮಾತ್ಮ ತಾವು ಬರೋ ಸಮಯದ ಬಗ್ಗೆ ಏನ್ ಹೇಳ್ತಾರೆ, ತಮ್ಮ ಕರ್ತವ್ಯದ ಬಗ್ಗೆ ಏನ್ ಹೇಳ್ತಾರೆ, ಅವರು ನಮಗೆ ಗೀತೆಯ ಮೂಲಕ ಹೇಗೆ ರಾಜಯೋಗವನ್ನ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವೆಲ್ಲರೂ 3 ನಿಮಿಷ ಆ ಪರಮಾತ್ಮನ ಧ್ಯಾನವನ್ನ ಮಾಡೋಣ. ಇವತ್ತು ಯಾರೆಲ್ಲ ಬಂದಿದ್ದೀರೋ ಅರ್ಧ ಕೇಳಿದ್ದೀರಾ, ಟೈಮ್ ಆಯ್ತು ಅಂತ ನಿಲ್ಲಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಹೇಳಬೇಕಿತ್ತು ನಿಮಗೆ? ಪರಮಾತ್ಮ ಯಾವಾಗ ಬಂದು ಜ್ಞಾನವನ್ನ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣ ತಿಳ್ಕೊಳ್ಬೇಕಿತ್ತು. ಅರ್ಧ ಕೇಳಿದ್ದೀರಾ, ನಾಳೆ ನೀವು ಮಿಸ್ ಮಾಡ್ಕೊಂಡ್ರೆ ಏನಾಗ್ಬಿಡ್ತದೆ, ಕನೆಕ್ಷನ್ ಕಟ್ ಆಗ್ತದೆ. ಪರಮಾತ್ಮನ ಅವತರಣೆಯ ಸಮಯದ ಬಗ್ಗೆ ಗೀತೆಯಲ್ಲಿ ಪರಮಾತ್ಮ ಏನ್ ಹೇಳಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದಿನ ಯಾವ ಕ್ಲಾಸಿಗೂ ನಿಮಗೆ ಕನೆಕ್ಷನ್ ಸಿಗೋದಿಲ್ಲ. ಅದಕ್ಕೆ ನಾಳೆ ಯಾರು ಏನ್ ಮಾಡ್ಕೊಳ್ಬೇಡಿ, ಮಿಸ್ ಮಾಡ್ಕೊಳ್ಬೇಡಿ. ಈಗ 3 ನಿಮಿಷ ಪರಮಾತ್ಮನ ಧ್ಯಾನವನ್ನ ಮಾಡೋಣ. ಓಂ ಶಾಂತಿ. ನಿಮ್ಮ ಎಲ್ಲಾ ವಿಚಾರವನ್ನ ನಿಮ್ಮ ಮಸ್ತಕದ ಮಧ್ಯದಲ್ಲಿ ಏಕಾಗ್ರಗೊಳಿಸಿ ಅನುಭವ ಮಾಡಿ. ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಚೇತನ ಶಕ್ತಿ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ಮನಸ್ಸಿನ ನೇತ್ರದಿಂದ ನಿಮ್ಮ ಸಮ್ಮುಖದಲ್ಲಿ ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡಿ ಅನುಭವ ಮಾಡಿ. ಪರಮಾತ್ಮ ತಂದೆ ಸದಾ ನನ್ನ ಜೊತೆಗಿದ್ದು ನನ್ನ ರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ನನ್ನ ಜೀವನದ ಸರ್ವ ಪ್ರಕಾರದ ದುಃಖದಿಂದ ನನ್ನನ್ನು ಮುಕ್ತ ಮಾಡಿ ನನಗೆ ಅಪಾರ ಸುಖವನ್ನು ನೀಡುತ್ತಿದ್ದಾರೆ. ಸ್ವಯಂ ಪರಮಾತ್ಮ ತಂದೆಯೇ ನನ್ನ ಜೊತೆಗಿರುವಾಗ ನನಗೆ ಕೆಟ್ಟದ್ದಾಗಲು ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಸದಾ ಒಳ್ಳೆಯದೇ ಆಗುತ್ತಿದೆ. ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆ ಪ್ರತಿಕ್ಷಣ ನನ್ನ ಕಲ್ಯಾಣವನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಕೆಟ್ಟದ್ದರಿಂದ ಸದಾ ನನ್ನ ರಕ್ಷಣೆಯನ್ನು ಮಾಡುತ್ತಿದ್ದಾರೆ. ರಕ್ಷಕನಾದ ಪರಮಾತ್ಮ ತಂದೆಯ ಜೊತೆಗಿದ್ದು ನಾನು ಸದಾ ಸುರಕ್ಷಿತನಾಗಿದ್ದೇನೆ. ಓಂ ಶಾಂತಿ.